ಈ ಭೂಮಿಯ ಮೇಲೆ ಉಸಿರಾಡುವ ಮೊದಲೇ ನಾನು ಹರಿಯುತ್ತಿದ್ದೆ. ರಾಜ ಮಹಾರಾಜರು ದೇವಾಲಯಗಳನ್ನು ನಿರ್ಮಿಸುವ ಮೊದಲೇ ನಾನು ಭೂಮಿಯನ್ನ ಕೆತ್ತಿದ್ದೆ. ಸಾಮ್ರಾಜ್ಯಗಳು ಉದಯಿಸುವುದನ್ನು ಹಾಗೂ ಬೀಳುವುದನ್ನು ನಾನು ನೋಡಿದ್ದೇನೆ. ಲಕ್ಷಾಂತರ ಜನರು ಪ್ರಾರ್ಥಿಸಲು ಮತ್ತು ಕತೆಗಳನ್ನು ಹಂಚಿಕೊಳ್ಳಲು ನನ್ನ ಬಳಿಗೆ ಬಂದಿದ್ದಾರೆ. ಅವರೆಲ್ಲರ ಮಾತುಗಳನ್ನು ಸಹಸ್ರಾರು ವರ್ಷಗಳಿಂದ ನಾನು ಕೇಳಿದ್ದೇನೆ. ಆದರೆ ಇಂದು ಬಹಳ ದಿನಗಳಿಂದ ಮರೆತು ಹೋಗಿರುವ ಒಂದು ಮರೆಯಲಾಗದ ಕಥೆಯನ್ನು ಹೇಳಲು ಬಯಸುತ್ತೇನೆ. ಈ ಕಥೆಯು ಜೀವನದ ಆಚರಣೆಯ ಬಗ್ಗೆ. ದ ಸ್ಟೋರಿ ಈಸ್ ಅಬೌಟ್ ದ ಸೆಲೆಬ್ರೇಷನ್ ಆಫ್ ಲೈಫ್ ಇಟ್ ಸೆಲ್ಫ್. ಲಕ್ಷಾಂತರ ಜೀವರಾಶಿಗಳಲ್ಲಿ ಒಂದೇ ಒಂದು ಜೀವಿ ಮಾತ್ರ ಬದುಕುಳಿಯುವಿಕೆಯನ್ನ ಮೀರಿ ತನ್ನ ಕಲ್ಪನಾ ಶಕ್ತಿಯಿಂದ ಅಸ್ತಿತ್ವದ ಅರ್ಥವನ್ನು ಹುಡುಕುತ್ತಾ ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ಅನನ್ಯ ಎಂಬ ಪಟ್ಟದ ಪಟ್ಟಾಭಿಷೇಕದೊಂದಿಗೆ ಬದುಕುತ್ತಿರುವ ಮಾನವರು. ನಾಟ್ ದ ಸ್ಟ್ರಾಂಗೆಸ್ಟ್, ನಾಟ್ ದ ಟಾಲೆಸ್ಟ್, ನಾಟ್ ದ ಫಾಸ್ಟೆಸ್ಟ್, but the powerful of all. ಕೊನೆಗೆ ಒಂದು ಪ್ರಶ್ನೆ ಕಾಡುತ್ತೆ. ನಮ್ಮಂತೆ ಈ ಗ್ರಹದಲ್ಲಿ ಎಷ್ಟು ಜೀವರಾಶಿಗಳಿವೆ? ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಶ್ರೀಮತೆ ರಾಮಾನುಜಾಯ ನಮಃ. ಈ ಪ್ರಪಂಚದಲ್ಲಿ ಅನೇಕ ವಿಧವಾದಂತಹ ಪ್ರಾಣಿವರ್ಗ, ಸಸ್ಯವರ್ಗ, ಕೀಟವರ್ಗ ಮತ್ತು ನೀರಿನಲ್ಲಿ ವಾಸ ಮಾಡುವಂತಹ ಅನೇಕ ಪ್ರಾಣಿಗಳಿವೆ. ಇವನ್ನೆಲ್ಲ ನಾವು ಸೇರಿಸಿ ಹೇಳಿದ್ರೆ ನಮ್ಮ ಪುರಾಣಗಳಲ್ಲಿ ಬರೋ ಹಾಗೆ 84 ಲಕ್ಷ ಜೀವವರ್ಗ ಇದೆ ಈ ಪ್ರಪಂಚದಲ್ಲಿ. ವಿಜ್ಞಾನವೂ ಕೂಡ ಅದಕ್ಕೆ ಹತ್ತಿರದಲ್ಲೇ ಇದೆ. ಅವರ ಪ್ರಕಾರ 87 ಲಕ್ಷ ವರ್ಗ ಇದೆ ಅಂತ ಅವ್ರು ಹೇಳ್ತಾರೆ. ಅಂದರೆ 84 ವೆರೈಟೀಸ್ ಆಫ್ ಸ್ಪೀಸೀಸ್ ಅದು ಇದೆ ಅಂತ ಒಂದು ಎಸ್ಟಿಮೇಟ್. ಆದರೆ ಅವರು ಕಂಡುಹಿಡಿದಿರೋದು ಸುಮಾರು 11 ಲಕ್ಷದಷ್ಟು. ಸೊ ಪುರಾಣಗಳು ಹೇಳೋದು 84, ಅವರು ಹೇಳೋದು 87, ಎಸ್ಟಿಮೇಟ್ 11 ಲಕ್ಷ ಕಂಡುಹಿಡಿದಿರೋದು. ಆದರೆ ಪುರಾಣಗಳು ಎಷ್ಟು ಸತ್ಯ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇಂತಹ 84 ಲಕ್ಷ ಜೀವಿಗಳಿಗಿಂತ ಭಿನ್ನವಾದದ್ದು ಯಾವುದು ಅಂತ ಕೇಳಿದ್ರೆ ಅದು ಮನುಷ್ಯ. ಯಾಕೆ ಮನುಷ್ಯ ತುಂಬ ಭಿನ್ನನಾಗಿದ್ದಾನೆ? ವೈ ಈಸ್ ಯೂನಿಕ್ ಅಂತ ನೀವು ನೋಡಬೇಕು. ಏನು ಡಿಸ್ಟಿಂಕ್ಷನ್ ಅದರಲ್ಲಿ? ಅಂದರೆ ಇದಕ್ಕೂ ಅದಕ್ಕೂ ಇರುವಂತಹ ವಿಶಿಷ್ಟತೆ ಏನು, ಯೂನಿಕ್ನೆಸ್ ಏನು ಅಂದರೆ ಅವನ ಜ್ಞಾನ. ಆ ಜ್ಞಾನ ಇರೋದ್ರಿಂದಾನೇ ಅವನನ್ನು ಸುಸಂಸ್ಕೃತ ಅಂತ ಕರಿತೀವಿ, ಅಂದರೆ ಕಲ್ಚರ್ಡ್ ಅಂತ ಕರಿತೀವಿ. ಅದಿರೋದ್ರಿಂದಾನೇ ಅವನನ್ನು ಸಿವಿಲೈಸ್ಡ್ ಅಂತ ಕರಿತೀವಿ, ಅಂದರೆ ಸಿವಿಲೈಸೇಷನಲ್ಲಿ ಇರೋನು ನಾಗರಿಕ ಅಂತ ಕರಿತೀವಿ. ಒಂದು ವೇಳೆ ಮನುಷ್ಯನಿಗೆ ಜ್ಞಾನವಿಲ್ಲದೆ ಹೋಗಿದ್ದಿದ್ರೆ, ಪರಿಪೂರ್ಣವಾಗಿ ಅವನು ಬುದ್ಧಿಯಿಂದ ಯೋಚನೆ ಮಾಡದೆ ಹೋಗಿದ್ದಿದ್ರೆ ಅವನು ನಾಗರಿಕನೂ ಆಗ್ತಾ ಇರಲಿಲ್ಲ, ಸುಸಂಸ್ಕೃತನೂ ಆಗ್ತಾ ಇರಲಿಲ್ಲ. ಅವನಿಗೂ ಮತ್ತು ಪ್ರಾಣಿಗಳಿಗೂ ವ್ಯತ್ಯಾಸವೇ ಇರ್ತಿರಲಿಲ್ಲ. ಸೊ ಹಾಗಾಗಿ ಮನುಷ್ಯನಿಗೂ ಮತ್ತು ಬೇರೆ ಎಲ್ಲ ಪ್ರಾಣಿ ವರ್ಗ ಜೀವವರ್ಗಕ್ಕೆ ಇರೋ ವ್ಯತ್ಯಾಸ ಏನಪ್ಪ ಅಂದರೆ ಮನುಷ್ಯನ ಹತ್ತಿರ ಇರುವಂತಹ ಜ್ಞಾನ. ಒಂದು ವೇಳೆ ಇಷ್ಟೆಲ್ಲ ಇದ್ದು ಅವನು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡದೆ ಹೋದರೆ ಆವಾಗ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಏನಪ್ಪ ಅಂತ ಕೇಳಿದ್ರೆ, ಯಾರಿಗೆ ಈ ಒಂದು ವಿದ್ಯೆ ಇಲ್ವೋ ಅವನು ಪ್ರಾಣಿಗಳಿಗೆ ಸಮಾನ. ಅಂದರೆ ಅವನು ಕೂಡ ಅದರಲ್ಲಿ ಪ್ರಾಣಿಗಳೇನು ಮಾಡ್ತವೆ,
ಆಹಾರ, ನಿದ್ರಾ, ಭಯ, ಮೈಥುನ ಅನ್ನೋದು ಎಲ್ಲದಕ್ಕೂ ಸಾಮಾನ್ಯ. ಅಂದ್ರೇನು? ಕಾಮನ್ ಫಾರ್ ಎವ್ರಿಥಿಂಗ್. ಆಹಾರ ಅಂದ್ರೇನು? ಫುಡ್ಡು. ನಿದ್ರೆ ಅಂದ್ರೇನು? ರೆಸ್ಟು. ಭಯ ಅಂದರೆ ನಮಗೂ ಭಯ ಆಗುತ್ತೆ, ಪ್ರಾಣಿಗಳಿಗೂ ಭಯ ಆಗುತ್ತೆ, ಎಲ್ಲ ಜೀವಿಗಳಿಗೂ ಭಯ ಆಗುತ್ತೆ. ಮೈಥುನ ಎಲ್ಲವೂ ಕೂಡ ತಮ್ಮ ಸಂತಾನಗಳನ್ನು ಹುಟ್ಟಿಸೋದಕ್ಕೋಸ್ಕರ ಅಥವಾ ಸಂತಾನ ಅಭಿವೃದ್ಧಿಗೋಸ್ಕರ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಸಂಗಾತಿಗಳ ಜೊತೆಯಲ್ಲಿ ಸೇರ್ತವೆ. ಸೊ ಇದು ಎಲ್ಲದಕ್ಕೂ ಕಾಮನ್ ಇದು. ಹಾಗಿದ್ರೆ ಮನುಷ್ಯನಲ್ಲಿರುವಂತಹ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಜ್ಞಾನ. ಜ್ಞಾನದಿಂದಲೇ ಸಂಸ್ಕೃತಿ, ಸಂಸ್ಕೃತಿಯಿಂದಲೇ ಒಂದು ಸಿವಿಲೈಸ್ಡ್ ನಾಗರಿಕತೆ. ಸೊ ಹಾಗಾಗಿ ಜ್ಞಾನವೇ ವಿಶಿಷ್ಟವಾದದ್ದು. ಇದು ಮನುಷ್ಯನಿಗೆ ಇರುವಂತಹ ಒಂದು ದೊಡ್ಡ ವಿಶೇಷ. ಸರಿಸುಮಾರು 87 ಲಕ್ಷ ಜೀವರಾಶಿಗಳಿಗೂ ಅತ್ಯಗತ್ಯವಾಗಿರೋ ಏಕೈಕ ವಸ್ತು ನೀರು. ವಾಟರ್, ದ ಎಲಿಕ್ಸರ್ ಆಫ್ ಲೈಫ್. ಮನುಷ್ಯನ ಬುದ್ಧಿವಂತಿಕೆಯೊಂದಿಗೆ ಒಂದು ವಿಚಾರ ಅವನ ಅರಿವಿಗೆ ಬಂತು. ಬ್ರಹ್ಮಾಂಡದ ಯಾವುದೇ ಮೂಲೆ ಆಗಲಿ ಒಂದು ಕಠೋರ ಸತ್ಯ ಶಾಶ್ವತ. ವಿತೌಟ್ ವಾಟರ್ ದೇರ್ ಇಸ್ ನೋ ಲೈಫ್. ಆದರೆ ಭೂಮಿಯಲ್ಲಿರುವ 97% ನೀರು ಅನಂತ ಸಾಗರಗಳಲ್ಲಿ ಶೇಖರಣೆಯಾಗಿದೆ. 2.5% ನೀರು ಮಂಜುಗಡ್ಡೆಯಾಗಿದೆ. ಒಟ್ಟು 99.5% ನೀರು ಕುಡಿಯಲು ಯೋಗ್ಯವಲ್ಲ. ಉಳಿದಿರೋ ನೀರನ್ನ ಸಮುದ್ರಕ್ಕೆ ಹೋಲಿಸಿದರೆ ಕೇವಲ ಕೆಲವು ಹನಿಗಳು ಕುಡಿಯಲು ಯೋಗ್ಯ. ಈ ಅಮೂಲ್ಯ ಹನಿಗಳೇ ಪರ್ವತಗಳನ್ನು ಕೆತ್ತುತ್ತಾ ನಾಗರಿಕತೆಗಳಿಗೆ ನಾಂದಿ ಹಾಡಿ ಪೋಷಿಸಿ, ರಕ್ಷಿಸಿ ಸಕಲ ಜೀವರಾಶಿಗಳ ಜೀವನಕ್ಕೆ ಅಮರತ್ವದ ಅಮೃತವಾಗಿದೆ. ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಜೀವ ವರ್ಗಗಳು ಎಲ್ಲವೂ ಉತ್ಪತ್ತಿಯಾಯಿತು. ಭೂಮಿಯ ಮೇಲೆ ಮನುಷ್ಯನೂ ಕೂಡ ಕಡೆಯದಾಗಿ ಉತ್ಪತ್ತಿಯಾದ. ನಮ್ಮ ಶಾಸ್ತ್ರ ವೇದ ಪುರಾಣಗಳಲ್ಲಿಯೂ ಸಹ ಮೊದಲು ನೀರಿನಲ್ಲಿ ಉತ್ಪತ್ತಿಯಾಯಿತು ಜೀವ, ನಂತರ ಭೂಮಿಯ ಮೇಲೆ ಉತ್ಪತ್ತಿಯಾಯಿತು ಅಂತ ಹೇಳ್ತಾರೆ. ಯಜುರ್ವೇದದ 3ನೇ ಕಾಂಡದ ಮಂತ್ರದಲ್ಲಿ ಹೇಳುವಾಗ ಪ್ರಜಾಪತಿರಕಾಮಯತ ಪ್ರಜಾಸೃಜಯತಿ ಅನ್ನುವಂತಹ ಮಂತ್ರ ಆರಂಭವಾಗುತ್ತೆ. ಆ ಮಂತ್ರದಲ್ಲಿ ಪರಮಾತ್ಮ ಮೊದಲು ನೀರಿನಲ್ಲಿ ಸೃಷ್ಟಿಯನ್ನು ಆರಂಭಿಸ್ದ, ಅದಾದ ನಂತರ ನೀರು ಮತ್ತು ಭೂಮಿಯ ಮೇಲೆ ಎರಡೂ ಕಡೆಯಲ್ಲಿ ಓಡಾಡುವಂತಹ ಪ್ರಾಣಿಗಳು ಉತ್ಪತ್ತಿಯಾದವು. ಅದನಂತರ ಭೂಮಿಯಲ್ಲಿ ಮನುಷ್ಯನ ಉತ್ಪತ್ತಿಯಾಯಿತು ಅನ್ನುವಂತಹದ್ದು ಬರುತ್ತೆ. ಅದನ್ನೇ ವಿಜ್ಞಾನದಲ್ಲಿಯೂ ಕೂಡ ಹೇಳಲಾಗಿದೆ. ಅಂತಹ ಭೂಮಿಯ ಮೇಲೆ ಹುಟ್ಟಿದಂತಹ ಮನುಷ್ಯ ವಿಜ್ಞಾನದ ಪ್ರಕಾರ, ಅಂದರೆ ಪುರಾತತ್ವ ಆರ್ಕಿಯಾಲಜಿ ಪ್ರಕಾರ ನಾವು ಯೋಚನೆ ಮಾಡೋದಾದರೆ, ಮೊದಲಿಗೆ ಅವನು ಬೇಟೆಯಲ್ಲಿ ನಿರತನಾಗಿದ್ದ, ಸಾಮಾನ್ಯ ಪಶುಗಳಂತೆ ಇದ್ದ. ಅಂತಹ ಸಾಮಾನ್ಯ ಪಶುಗಳಂತೆ ಇದ್ದಂತಹ ಮನುಷ್ಯ ದೊಡ್ಡ ದೊಡ್ಡ ನಾಗರಿಕತೆಗಳನ್ನು ಕಟ್ಟೋದಕ್ಕೆ ಆರಂಭವಾಗಿದ್ದು ಹೇಗೆ ಅಂತ ಕೇಳಿದ್ರೆ, ಅವನು ನದಿಯ ದಡದಲ್ಲಿ ಬಂದು ನೆಲೆಸಿದ ನಂತರ. ಯಾವಾಗ ಮನುಷ್ಯ ನದಿಯ ದಡಗಳಲ್ಲಿ ಬಂದು ನೆಲೆ ನಿಂತನು, ಅಂದರೆ ಮೊದಲೆಲ್ಲ ಅವನು ಬೇಟೆಯ ಹಂತದಲ್ಲಿದ್ದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇದ್ದ, ನೆಲೆ ನಿಂತಿರಲಿಲ್ಲ. ಹಾಗೆ ಯಾವಾಗ ನದಿಯ ದಡದಲ್ಲಿ ವಾಸಿಸಲು ಆರಂಭಿಸಿದನೋ, ಯಾವಾಗ ಅವನಿಗೆ ಬೆಂಕಿಯ ಉಪಯೋಗ ಗೊತ್ತಾಯ್ತೋ, ಯಾವಾಗ ಪಶುಪಾಲನೆಯನ್ನು, ಕೃಷಿಯನ್ನು ಆಶ್ರಯಿಸಿದನೋ, ಕೃಷಿಗೆ ಪೂರಕವಾಗಿ ನದಿಯ ದಡದಲ್ಲಿ ಬಂದು ನಿಂತನೋ, ಅಲ್ಲಿಂದ ನಾಗರಿಕತೆಗಳ ಆರಂಭವಾಯಿತು. ಹಾಗೆ ನೋಡೋದಾದರೆ ನಾಗರಿಕತೆಗಳೆಲ್ಲವೂ ಆರಂಭವಾಗಿರೋದು ನದಿ ದಡದಲ್ಲಿಯೇ. ಪ್ರಪಂಚದ ಯಾವುದೇ ನಾಗರಿಕತೆಯನ್ನು ತೆಗೆದುಕೊಂಡ್ರೆ, ನಮ್ಮ ಪ್ರಾಚೀನವಾದಂತಹ ಹರಪ್ಪನ್ ನಾಗರಿಕತೆ, ಅದನ್ನು ಇನ್ನೊಂದು ಹೆಸರು, ಅದಕ್ಕೆ ಸಿಂಧೂ ಬಯಲಿನ ನಾಗರಿಕತೆ ಅಂತ ಹೆಸರು. ಯಾಕೆ ಇದಕ್ಕೆ ಸಿಂಧೂ ಬಯಲಿನ ನಾಗರಿಕತೆ ಅಂತ ಕರೆದ್ರು? ಸಿಂಧೂ ನದಿಯ ಬಯಲಲ್ಲಿ, ಗಗ್ಗರ್ ಮತ್ತು ಹಕ್ರ ಅಂದರೆ ಸರಸ್ವತಿ ನದಿಯ ಬಯಲಲ್ಲಿ ಈ ಒಂದು ಸಿವಿಲೈಸೇಷನ್ ಅಥವಾ ನಾಗರಿಕತೆ ಆರಂಭವಾಗಿದ್ದರಿಂದ ಇದಕ್ಕೆ ಸಿಂಧೂ ಬಯಲಿನ ನಾಗರಿಕತೆ ಅಂತಲೇ ಹೆಸರು. ನೈಲ್ ನದಿಯ ನಾಗರಿಕತೆ ಅಂತ ಹೆಸರು, ಅದು ಕೂಡ ಆರಂಭವಾಗಿದ್ದು ನೈಲ್ ನದಿಯ ದಡದಲ್ಲಿ. ಪ್ರಪಂಚದ ಇನ್ನಿತರ ಯಾವುದೇ, ನೀವು ಗ್ರೀಕ್ ತೆಗೆದುಕೊಳ್ಳಿ, ರೋಮನ್ ತೆಗೆದುಕೊಳ್ಳಿ,
ಅಥವಾ ಚೈನಾ ತೆಗೆದುಕೊಳ್ಳಿ, ಅಥವಾ ಅಮೆರಿಕದ ನಾಗರಿಕತೆಗಳು ತೆಗೆದುಕೊಂಡರೂ ಕೂಡ ಇವೆಲ್ಲವೂ ಆರಂಭವಾಗಿದ್ದು ನದಿಯ ದಡಗಳ ಮೇಲೇನೆ. ಹಾಗಾಗಿ ಪ್ರಪಂಚದ ಎಲ್ಲ ನಾಗರಿಕತೆಗಳು ಉತ್ಪತ್ತಿಯಾಗಿದ್ದು ನದಿಯಿಂದಾನೆ. ನದಿ ಇಲ್ಲದೆ ನಾಗರಿಕತೆ ಇಲ್ಲ, ನದಿ ಇದ್ರೇ ನಾಗರಿಕತೆ. ಸಿಂಧೂ ಬಯಲಿನ ನಾಗರಿಕತೆ, ಅಷ್ಟೊಂದು ಪ್ರವರ್ಧಮಾನದಲ್ಲಿದ್ದಂತಹ ನಾಗರಿಕತೆ, ಅದು ನಾಶವಾಗೋದಕ್ಕೆ ಮುಖ್ಯವಾದ ಕಾರಣವೂ ಕೂಡ ಹರಪ್ಪ ನದಿಯಲ್ಲಿ, ಅಂದರೆ ಸಿಂಧೂ ನದಿಯಲ್ಲಿ ಉಂಟಾದಂತಹ ಒಂದು ಸಮಸ್ಯೆಗಳು, ಜಲದ ಪ್ರವಾಹಗಳು ಮತ್ತು ಕೆಲವೊಮ್ಮೆ ಉಂಟಾದಂತಹ ಬರದ ಸಂದರ್ಭಗಳು ಅಲ್ಲಿ ಆ ಸಂಸ್ಕೃತಿಯನ್ನೇ ಅಳಿಸ್ಬಿಡ್ತು. ಸೊ ಹಾಗಾಗಿ ಯಾವುದೇ ಸಂಸ್ಕೃತಿ ಬದುಕಬೇಕಾದ್ರೆ ಅಲ್ಲಿ ನದಿ ಇರಬೇಕು. ನದಿ ಇದ್ರೇ ನಾಗರಿಕತೆ, ನದಿ ಇಲ್ಲದೆ ಹೋದರೆ ನಾಗರಿಕತೆ ಇಲ್ಲ. ಹಾಗಾಗಿ ಎಲ್ಲ ನಾಗರಿಕತೆಗಳ ಮೂಲ ಯಾವುದು ಅಂತ ಕೇಳಿದ್ರೆ ಅದು ನದಿನೇ. ಆಹಾರ ಉತ್ಪತ್ತಿ ಆಗಬೇಕು, ಬೆಳೆ ಬೆಳಿಬೇಕು, ಕುಡಿಯುವ ನೀರು ಬೇಕು, ಸಾರಿಗೆಗೆ ಬೇಕು, ಎಲ್ಲ ಯಾವುದರಿಂದ ಸಾಧ್ಯ? ನೀರಿನಿಂದ ಸಾಧ್ಯ. ನೀರು ಎಲ್ಲಿರುತ್ತೆ? ನಿರಂತರವಾಗಿ ನದಿಗಳಲ್ಲಿರುತ್ತೆ. ಸೊ ಹಾಗಾಗಿ ನದಿ ಮತ್ತು ನಾಗರಿಕತೆ ಅನ್ನೋದು ಅದು ಎರಡು ಪರ್ಯಾಯ ಶಬ್ದಗಳು, ಸಿನಾನಿಮ್ಸ್ ಅಂತ ನಾವು ಹೇಳ್ಬೋದು. ನದಿಗಳು ಒಂದು ದೈವಿಕ ವಿನ್ಯಾಸ. ಈ ಜೀವನದಿಗಳ ಪವಿತ್ರ ದಡಗಳು ನಾಗರಿಕತೆಯಲ್ಲದೆ ಬದುಕುಳಿವಿಕೆಯನ್ನು ಮೀರಿ ಭಕ್ತಿ ಗೌರವಗಳ ಭಾವನೆಯನ್ನು ಸೃಷ್ಟಿ ಮಾಡಿದವು. ನಂಬಿಕೆ ಬಲವಾಯಿತು, ಆಧ್ಯಾತ್ಮಿಕತೆ ದೃಢವಾಗಿ ಬೇರೂರಿತು. ಹೇಗೆ ಇಚ್ಛೆ ಇರುವಲ್ಲಿ ಮಾರ್ಗವಿದೆಯೋ, ಜೀವನದಿಗಳು ಹರಿಯುವಲ್ಲಿ ನಂಬಿಕೆಯ ಮಹಾಪೂರವೇ ಹರಿದು ಬರುತ್ತದೆ. ನದಿ ಎಲ್ಲಿ ಬಾಗುತ್ತದೆಯೋ ಅಲ್ಲಿ ವಿಧಿಯೂ ಸಹ ಬಾಗುತ್ತದೆ. ವೇರ್ ದೇರ್ ಇಸ್ ವಾಟರ್ ದೇರ್ ಇಸ್ ಲೈಫ್, ಆ್ಯಂಡ್ ವೇರ್ ದೇರ್ ಇಸ್ ಲೈಫ್ ದೇರ್ ಇಸ್ ವರ್ಷಿಪ್. ನದಿಗಳಿರುವಲ್ಲಿ ಜೀವನವಿದೆ, ಜೀವನವಿರುವಲ್ಲಿ ಭಕ್ತಿ ಗೌರವ ಜಾಗೃತವಾಗಿ ಪೂಜೆಗೈಯುವ ಕೈಂಕಾರ್ಯವಿದೆ. ಈಗ ಇನ್ನೊಂದು ಪ್ರಧಾನವಾದಂತಹ ಅಂಶವನ್ನು ಗಮನಿಸಬೇಕು. ನಾಗರಿಕತೆಗಳು ನದಿಯ ದಡದಲ್ಲಿ ಆರಂಭವಾದ ಹಾಗೇನೆ ಆಯಾ ನಾಗರಿಕತೆಗಳು ಅವರ ನಂಬಿಕೆಗಳನ್ನು, ಅವರು ಧಾರ್ಮಿಕ ನಂಬಿಕೆಗಳನ್ನು ಅವರು ಆಚರಿಸಲು ಆರಂಭಿಸಿದ್ರು. ಈ ಎಲ್ಲ ಧಾರ್ಮಿಕ ನಂಬಿಕೆಗಳ ಹಿಂದೆನೂ ಕೂಡ ನದಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ. ಯಾಕಂದರೆ ನದಿಯೂ ಕೂಡ ತಾಯಿಯೇ. ಯಾಕೆ ತಾಯಿ ಅಂತ ಕೇಳಿದ್ರೆ, ನದಿಯ ದಡದ ಮೆಕ್ಕಲು ಮಣ್ಣು, ಫರ್ಟೈಲ್ ಲ್ಯಾಂಡ್ಸ್ ಆಫ್ ದಿ ಬ್ಯಾಂಕ್ಸ್ ಆಫ್ ದಿ ರಿವರ್ಸ್, ಅದರಿಂದ ಆಹಾರ ಪದಾರ್ಥಗಳು ಬರ್ತವೆ. ಅದು ತಾಯಿ ಹಾಗೆ ಕುಡಿಯಲು ನೀರನ್ನು ಕೊಡುತ್ತೆ, ತನ್ನ ಶರೀರವನ್ನು ತೊಳ್ಕೊಳ್ಳೋದಕ್ಕೆ ಮತ್ತೆ ನೀರನ್ನು ಕೊಡುತ್ತೆ. ಅಂದರೆ ಮನುಷ್ಯನ ಅಗತ್ಯಗಳಿಗೆಲ್ಲ ಹೇಗೆ ತಾಯಿಯು ಸ್ಪಂದಿಸುತ್ತಾಳೋ ಹಾಗೆ ನದಿಯೂ ಕೂಡ ನಮ್ಮ ಮೇಲೆ ಸ್ಪಂದಿಸುತ್ತೆ, ಅಂದರೆ ನಮಗೆಲ್ಲವನ್ನೂ ಕೊಡುತ್ತೆ. ಹಾಗಾಗಿ ನದಿಯನ್ನು ತಾಯಿ ಎನ್ನುವಂತಹ ಪರಿಕಲ್ಪನೆಯಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಋಗ್ವೇದದಲ್ಲಿ ನೋಡಿದ್ರೆ, ಋಗ್ವೇದ ಮಂತ್ರಗಳಲ್ಲೇ ಅದು ಬರುತ್ತದೆ. ಏನಂತ? ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರ್ಯವತು ಅಂತ ಮಂತ್ರಗಳನ್ನು ಹೇಳ್ತಾ, ಅಂಬಿತಮೇ ನದೀತಮೇ ಸರಸ್ವತೀತಮೇ ಅಂತ ಹೇಳ್ತಾ, ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದವಳು ನನ್ನ ಮಾತೆ ಅನ್ನೋದು ಬರುತ್ತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋ ಮಗುಂ ಸಚತಾಪರುಷ್ಣಿಯಾ ಅಸಿಕ್ನಿಯಾ ಮರುಧ್ವೃದೆ ವಿತಸ್ತಯಾರ್ಜೀಕೀಯೇ ಶೃಣುಹ್ಯಾ ಸುಶೋಮಯ ಅಂತ ವೇದಮಂತ್ರಗಳು ಯಜುರ್ವೇದದಲ್ಲಿ ಬರ್ತವೆ. ಇವೆಲ್ಲವೂ ಏನು ಹೇಳ್ತಾ ಇದೆ? ನದಿಯ ಪಾವಿತ್ರ್ಯತೆಯನ್ನು ಹೇಳ್ತಾ ಇದೆ. ಯಾವಾಗ ನದಿ ತಾಯಿಯ ಸ್ವರೂಪಕ್ಕೆ ಬಂದ್ಲೋ, ನಮ್ಮ ಭಾರತ ದೇಶದಲ್ಲಿ ನದಿಯ ಪಕ್ಕದಲ್ಲೇ ಇವಳು ತಾಯಿ ಇದ್ದಂಗೆನೆ ನದಿಯ ಉಗಮ ಸ್ಥಾನಗಳು, ನದಿಯ ಸಂಗಮ ಸ್ಥಾನಗಳು, ನದಿಯ ಪ್ರಮುಖವಾದ ಜಾಗಗಳೆಲ್ಲವೂ ಕೂಡ ಪವಿತ್ರ ಪುಣ್ಯ ಆರಾಮಗಳಾಗಿ, ಪವಿತ್ರ ಸ್ಥಾನಗಳಾಗಿ, ಪುಣ್ಯ ತೀರ್ಥಗಳಾಗಿ, ಕ್ಷೇತ್ರಗಳಾಗಿ ಪರಿವರ್ತನೆ ಆಯಿತು. ಅದನ್ನು ಮಾಡಿದ್ರು. ಉದಾಹರಣೆಗೆ ನೀವು ನೋಡ್ಬೋದು, ಗಂಗೋತ್ರಿ ಅಂದರೆ ಗಂಗೆ ಹುಟ್ಟುವ ಜಾಗ, ಯಮುನೋತ್ರಿ ಯಮುನೆ ಹುಟ್ಟುವ ಜಾಗ, ಇದೇ ಥರ ಸರಸ್ವತಿಯ ಮೂಲದ ಜಾಗಗಳು. ಹಾಗೆಯೇ ನೀವು ಕರ್ನಾಟಕದಲ್ಲಿ ಬಂದರೆ ಬ್ರಹ್ಮಗಿರಿ ಪರ್ವತದಲ್ಲಿ
ನೀವು ಏನು ತುಲಾ ಸಂಕ್ರಮಣ ನಡೆಯುವಂತಹದ್ದು ಯಾವುದು ತಲಕಾವೇರಿ ಭಾಗಮಂಡಲ ಇದೆಯಲ್ಲ, ಅಲ್ಲಿ ತಲಕಾವೇರಿ ಅಂತ ಕರೆದ್ರು. ಹಾಗೆಯೇ ಮಹಾನಂದಿ ನೀವು ನೋಡ್ಬೋದು ಅಲ್ಲಿ. ಇವೆಲ್ಲ ನೋಡ್ತಾ ಹೋದರೆ ನಿಮಗೆ ಇದೆಲ್ಲ ಏನಿದು ನದಿಯ ಉತ್ಪತ್ತಿ ಸ್ಥಾನಗಳು. ಎಲ್ಲ ನದಿಯ ಉತ್ಪತ್ತಿ ಸ್ಥಾನಗಳು ಕೂಡ ಪ್ರಮುಖ ದಿವ್ಯ ಕ್ಷೇತ್ರಗಳು, ತೀರ್ಥಗಳಾದವು. ಅದಷ್ಟೇ ಅಲ್ಲ, ನದಿಯ ದಡದಲ್ಲಿ ಎಲ್ಲೆಲ್ಲಿ ಸಂಗಮ ಕ್ಷೇತ್ರಗಳು ಬಂದವು. ಅಂದರೆ ಸಂಗಮ ಅಂತಂದರೆ ಒಂದು ಪ್ರಮುಖವಾದ ನದಿಯ ಜೊತೆ ಇನ್ನೊಂದು ಅದಕ್ಕೆ ಪೂರಕವಾದ ಉಪನದಿ ಎಲ್ಲಿ ಬಂದು ಜಾಯಿನ್ ಆಗ್ತದೋ ಅದನ್ನು ಸಂಗಮ ಅಂತ ಕರೆದರು. ಆ ಜಾಗವನ್ನು ಪವಿತ್ರತೆಯಿಂದ ನೋಡಿದ್ರು. ಆ ಜಲವನ್ನು ರಕ್ಷಿಸುವ ಪ್ರಯತ್ನದಲ್ಲಿ, ಜಲಮೂಲವನ್ನು ರಕ್ಷಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಅಲ್ಲೆಲ್ಲ ಒಂದೊಂದು ದಿವ್ಯ ಕ್ಷೇತ್ರಗಳನ್ನಾಗಿ ಮಾಡಿದ್ರು. ಉದಾಹರಣೆಗೆ ನಮ್ಮ ದಕ್ಷಿಣ ಭಾರತದ ಪ್ರಾಚೀನವಾದಂತಹ, ಅಂದರೆ ಇಡೀ ಭಾರತದಲ್ಲೇ ಪ್ರಾಚೀನವಾದ ನದಿಯಾದಂತಹ ಕಾವೇರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆದಿರಂಗ, ಶಿವನ ಸಮುದ್ರದಲ್ಲಿ ಮಧ್ಯರಂಗ ಮತ್ತು ತಮಿಳುನಾಡಿನಲ್ಲಿ ತಿರುವರಂಗ ಅಂದರೆ ಶ್ರೀರಂಗಂ ಅನ್ನುವಂತಹ ದೊಡ್ಡ ದಿವ್ಯ ಕ್ಷೇತ್ರವನ್ನು ಮಾಡಿದ್ರು. ಇವೆಲ್ಲವೂ ನದಿಯ ದಡದಲ್ಲೇ ಇರುವಂತಹದ್ದು. ಹಾಗೆಯೇ ನೀವು ನೋಡಿದ್ರೆ ಇನ್ನೂ ಅತಿ ಹೆಚ್ಚು ಪವಿತ್ರವಾದಂತಹದ್ದು ಶೃಂಗೇರಿಯ ತಾಣವೂ ಕೂಡ ನದಿಯ ದಡದಲ್ಲಿದೆ. ಪ್ರಯಾಗ್ರಾಜ್ ಕುಂಭಮೇಳ ನಡೆಯುವಂತಹ ಜಾಗ, ವೇಣಿಮಾಧವನ ಜಾಗ, ಅದು ಸಂಗಮದಲ್ಲಿದೆ. ಅದೇ ರೀತಿ ನಿಮಗೆ ಅಲಕ್ನಂದ, ಭಾಗೀರಥಿ ಇವೆಲ್ಲ ಜಾಗ ಸೇರುವಂತಹದ್ದೆಲ್ಲ ಬಂದು ನಿಮಗೆ ಹರಿದ್ವಾರ್ ಅಂತ, ಹಾಗೆಯೇ ಬೇರೆ ಬೇರೆ 5 ಪ್ರಯಾಗಗಳು, ದೇವಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ, ವಿಷ್ಣುಪ್ರಯಾಗ ಅಂತ ಅಲ್ಲೆಲ್ಲ ಪ್ರಯಾಗಗಳು. ಇನ್ನು ಕಾವೇರಿ, ನೀವು ನರ್ಮದಾ ನದಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ಚಾಣೋದ್ ಅಂತ ಒಂದು ಜಾಗ ಇದೆ. ಅಲ್ಲಿ ನರ್ಮದಾ ನದಿ, ಲಾರ್ಸನ್ ನದಿ ಮತ್ತು ಸರಸ್ವತಿ ಗುಪ್ತಗಾಮಿನಿಯಾಗಿ ಸೇರೋ ಜಾಗ. ಕರ್ನಾಟಕದ ಕಾವೇರಿ ಮತ್ತು ಕಪಿಲ ಮತ್ತು ಸ್ಫಟಿಕ ಸರೋವರ ಜಾಗ. ಅದೇ ರೀತಿ ತುಂಗಭದ್ರಾ ನದಿಯ ತೀರದಲ್ಲಿ ಹಂಪಿ. 1, 2 ಅಂತ ಹೇಳೋದಕ್ಕಾಗೋದಿಲ್ಲ, 1,00,000 ಈ ರೀತಿ ಉದಾಹರಣೆಗಳನ್ನು ಕೊಡಬಹುದು. ಅಂದರೆ ನದಿಯ ತಟವೆಲ್ಲವೂ ಕೂಡ ಪವಿತ್ರವಾದ ದಿವ್ಯ ತೀರ್ಥಗಳಿಂದ ಕೂಡಿರುವ ಹಾಗೆ ಮಾಡಿದರು. ಇದರಿಂದಾಗಿ ನದಿಗೆ ಹೋಗೋದು, ನದಿಯಲ್ಲಿ ಸ್ನಾನ ಮಾಡೋದು, ತೀರ್ಥಕ್ಷೇತ್ರಗಳ ದರ್ಶನ ಮಾಡೋದು ಭಾರತದಲ್ಲಿ ಅತಿ ಪ್ರಾಚೀನವಾಗಿ ಮಹಾಭಾರತ ಕಾಲದಲ್ಲಿಯೇ ತೀರ್ಥಯಾತ್ರೆಯನ್ನು ಹೇಳಿದ್ದಾರೆ. ಪಾಂಡವರೇ ತೀರ್ಥಯಾತ್ರೆ ಮಾಡಿದ್ರು ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ ಚಿತ್ರಕೂಟ, ಗಂಗೆಯಲ್ಲಿ ಓಡಾಡಿದ್ದೆಲ್ಲ ರಾಮಾಯಣದಲ್ಲಿ ಬರ್ತದೆ. ಸೊ ರಾಮಾಯಣ ಕಾಲದಿಂದಲೂ, ಅಂದರೆ ನಾವು ಯೋಚನೆ ಮಾಡಿದ್ರೆ ಸುಮಾರು 3,000-4,000 ವರ್ಷಗಳಿಂದಲೂ ಈ ನದಿಯ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡೋದನ್ನು ನಮ್ಮ ಪೂರ್ವದ ಎಲ್ಲ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ನದಿಯ ತಟಗಳನ್ನೇ ಪವಿತ್ರ ಸ್ಥಾನಗಳನ್ನು ಮಾಡಿದ್ದಾರೆ. ಈ ಭೂಮಿಯ ಮೇಲೆ ಮಾನವ ಪಾದಾರ್ಪಣೆಯಾಗುವ ಮೊದಲು 2 ಶಾಶ್ವತ ಶಕ್ತಿಗಳಾದ ದೇವದಾನವರ ನಡುವೆ ಒಂದೇ ಒಂದು ಹನಿ ಅಮೃತಕ್ಕಾಗಿ ಯುದ್ಧವೇ ನಡೆಯಿತು. ಅಮರತ್ವದ ಅಮೃತಕ್ಕಾಗಿ ಬಹುಕಾಲ ದೇವದಾನವರ ನಡುವೆ ಘರ್ಷಣೆಯಾಯಿತು. ಕೊನೆಗೆ ಅಮೃತ ಉದ್ಭವವಾದ ಸಂದರ್ಭದಲ್ಲಿ ವ್ಯವಸ್ಥೆ ಹದಗೆಟ್ಟಿತು. ಆಗ ಇಂದ್ರನ ಮಗ ಜಯಂತನು ಅಮೃತ ಕುಂಭವನ್ನು ವಶಪಡಿಸಿಕೊಂಡನು. 12 ದೈವಿಕ ಹಗಲು ರಾತ್ರಿಗಳ ಹೋರಾಟದ ಕೊನೆಯಲ್ಲಿ ಪವಿತ್ರ ಕುಂಭದಿಂದ 4 ನದಿಗಳಾದ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ, ನಾಸಿಕ್ಗಳಲ್ಲಿ ಬಿದ್ದ 4 ಅಮೃತ ಬಿಂದುಗಳು ಕುಂಭಮೇಳದ ಜನನಕ್ಕೆ ಕಾರಣವಾಯಿತು. ಸಹಸ್ರಮಾನದಿಂದ ಇಂತಹ ದಂತಕಥೆಗಳು ಜೀವನದಿಗಳ ಇತಿಹಾಸವನ್ನು ಉತ್ಪ್ರೇಕ್ಷೆಯ ನಿಟ್ಟಿನಲ್ಲಿ ಸಾರಿ ಸಾರಿ ಹೇಳ್ತಿವೆ. ಸಾಗರಗಳಿಂದ ಆಕಾಶದವರೆಗೆ, ಭೂಮಿಯಿಂದ ಬ್ರಹ್ಮಾಂಡದವರೆಗೆ, ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಯಿಂದ ಮಾನವನ ಕುಲದವರೆಗೂ ಒಟ್ಟುಗೂಡೋ ಏಕೈಕ ಶ್ರೇಷ್ಠ ಆಧ್ಯಾತ್ಮಿಕ ಸಂಗಮವೇ ಕುಂಭಮೇಳ. ದ ಕಾಸ್ಮಿಕ್ ಗ್ಯಾದರಿಂಗ್ ವೇರ್ ಆಲ್ ಬೀಯಿಂಗ್ಸ್ ಯುನೈಟ್. ಸಕಲ ಜೀವರಾಶಿಯು ಒಟ್ಟಾಗುವ ಪರಿಪೂರ್ಣ ವಿಶ್ವಸಭೆ. ಬ್ರಹ್ಮಾಂಡದ ಕೂಟ.
ಈಗ ಪ್ರಪಂಚದಲ್ಲೇ ಅತ್ಯಂತ ವಿಶಿಷ್ಟವಾದ ಒಂದು ಆಚರಣೆ ಅಂದರೆ ಕುಂಭಮೇಳ. ಇದು ಪ್ರಾಚೀನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಗಂಗೆ ಆರಂಭವಾಗಿ ಹರಿತಾ ಇದ್ದಾಗ ಯಮುನಾ ನದಿ ಗಂಗಾ ನದಿಗೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಹರಿತಾ ಇದ್ಲು ಅಂತ ಒಂದು ಥಿಯರಿ ಇದೆ. ಅಂದರೆ ಗಂಗೆ ಮತ್ತು ಯಮುನಾ ಇಬ್ಬರು ಪ್ರತ್ಯೇಕವಾಗಿ ಹರಿತಾ ಇದ್ದರು. ಒಂದಕ್ಕೊಂದಕ್ಕೆ ಅದು ಸಂಗಮ ಆಗಿರಲಿಲ್ಲ, ಸ್ವಲ್ಪ ದೂರದಲ್ಲಿ ಹರಿತಿದ್ರು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಸರಿಯಾದ ಇತಿಹಾಸ ಅನ್ನೋದಿಲ್ಲ, ಯಾಕೆಂದರೆ ಈ ಘಟನೆಗಳು ಐತಿಹಾಸಿಕ ದಾಖಲೆಗಳಲ್ಲಿ ಬರೆದಿಡಬಹುದಾದಂತಹ 5,000 10,000 ವರ್ಷದ ಹಿಂದೆ ನಡೆದಿದ್ದಲ್ಲ. ಅನೇಕ ಕೋಟಿ ವರ್ಷಗಳ ಹಿಂದೆ ನದಿಗಳು ಸೇರಿವೆ. ಅಲ್ಲಿ ಸಂಗಮವಾದಾಗ 3 ನದಿಗಳ ಸಂಗಮವಾಗಿರೋದನ್ನು ನಮ್ಮ ಋಷಿ ಮುನಿಗಳು ಕಂಡುಕೊಂಡಿದ್ದಾರೆ ತಮ್ಮ ತಪಶಕ್ತಿಯಿಂದ. ಅದಕ್ಕೆ ಕಾರಣ 2 ನದಿಗಳು ನಮಗೆ ಜಾಯಿನ್ ಆಗೋದು ಕಾಣುತ್ತೆ, ಕಾನ್ಫ್ಲುಯೆನ್ಸ್ ಅಂತ ಹೇಳ್ತೀವಿ, ಕಾಣುತ್ತದೆ. ಇನ್ನೊಂದು ಅದು ಮಹಾತ್ಮರಾದ ಋಷಿಗಳು ತಿಳ್ಕೊಂಡಿದ್ದಾರೆ. ಈ ಘಟನೆ ಯಾವಾಗ ನಡೆದಿರಬಹುದು ಅನ್ನೋದಕ್ಕೆ ಋಷಿಮುನಿಗಳು ಕೊಟ್ಟಂತಹ ಉತ್ತರ ಏನಾಗಿತ್ತು ಅಂದರೆ, ಸೆಲೆಸ್ಟಿಯಲ್ ಬಾಡೀಸ್, ಆಕಾಶದಲ್ಲಿ ಆಕಾಶ ಕಾಯಗಳು ಚಲಿಸುವಾಗ ನಡೆದಿರಬಹುದಾದಂತಹ, ಅಂದರೆ ಪ್ರತಿ ಸಲ ಭೂಮಿ ನವಗ್ರಹಗಳು ಇವೆಲ್ಲವೂ ಸುತ್ತುತ್ತಾ ಇರುತ್ತೆ, ಮಧ್ಯದಲ್ಲಿ ಸೂರ್ಯನ ಸುತ್ತಲೂ ಅಲ್ಲಿ ಯಾವುದೋ ಒಂದು ಪಥದಲ್ಲಿ ಯಾವುದೋ ಒಂದು ದಿನ ಅದಾಗಿದ್ದನ್ನು ಗುರುತಿಟ್ಟಿದ್ದಾರೆ. ಆಗ ಅದರಿಂದ ಆರಂಭವಾಗಿರ್ಬೋದು ಈ ಕುಂಭ ಅಂತ. ಈಗ ಆಕಾಶಕಾಯಗಳನ್ನು ಗುರುತಿಸುವಂತಹ ಕ್ರಮ ಪ್ರಾಚೀನ ಭಾರತದಲ್ಲಿಯೇ ಇತ್ತು. ಕುಂಭ ಆರಂಭವಾದ ಮೊದಲ ದಿನ ಪವಿತ್ರ ಸ್ನಾನ ಮಾಡುವಾಗ ಯಾವುದೋ ಒಬ್ಬ ಮಹರ್ಷಿ ಮೊದಲ ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ತಾನು ಮಾಡಿದಂತಹ ಸಂಗಮ ಸ್ನಾನದ ಮಹತ್ವವನ್ನು ಈ ಆಕಾಶಕಾಯಗಳ ಚಲನೆಯಲ್ಲಿ ಗುರುತಿಸಿದ್ದಾರೆ. ಅವರು ಮಹಾತ್ಮರು ಇದಕ್ಕೆ ಒಂದು ಯೋಗವನ್ನು ಮಾಡಬೇಕು ಅಂದರೆ ಅದೊಂದು ಮಹಾಯೋಗ ಅಂತ ಅವರು ತಮ್ಮ ತಪಶಕ್ತಿಯಿಂದ ಅರ್ಥಕೊಂಡು ಇದನ್ನು ಮಾಡಿದ್ದಾರೆ. ಅಂದರೆ ಏನು, ಮೂಲತಃ ಭೂಮಿ, ಸೂರ್ಯ, ಚಂದ್ರ, ಗುರು ಇದೆಲ್ಲ ಈಗಿನ ಕಾಲದಲ್ಲಿ ಉತ್ಪತ್ತಿ ಆಗಿದ್ದಲ್ಲ. ಇದು ಅನೇಕ ಸಹಸ್ರ ಕೋಟಿ ವರ್ಷಗಳ ಹಿಂದೆ ಉತ್ಪತ್ತಿಯಾಗಿರೋದು. ಇಂತಹ ಒಂದು ಪರಿಭ್ರಮಣ ಅಂದರೆ ಈ ಸೆಲೆಸ್ಟಿಯಲ್ ಬಾಡೀಸು ಸುತ್ತುತ್ತಾ ಇರೋದು ಎಷ್ಟೋ ಸಹಸ್ರ ಸಾವಿರ ಕೋಟಿ ವರ್ಷಗಳಿಂದ ಸುತ್ತುತ್ತಾ ಇದೆ. ಆದರೆ ಇದು ಪ್ರತಿ ಸಲನೂ ಒಂದು ತನ್ನದೇ ಆದ ಪಥ ಅಂದರೆ ಆರ್ಬಿಟಲ್ಲಿ ತನ್ನದೇ ಆದ ವೇಗ, ಅದರದೇ ಆದ ಸ್ಪೇಸ್ ಲಿಮಿಟಲ್ಲಿ, ಟೈಮ್ ಲಿಮಿಟಲ್ಲಿ ಸುತ್ತುತ್ತೆ. ಹಾಗಿದ್ದರೆ ಇದು ಪ್ರತಿ ವರ್ಷಕ್ಕೆ ಒಮ್ಮೆ ಬರೋದಿಲ್ಲ, ಪ್ರತಿ 12 ವರ್ಷಕ್ಕೊಮ್ಮೆ ಬರುತ್ತೆ. ಕಾರಣ ಏನು ಅಂದರೆ, ವೃಷಭ ರಾಶಿಯಲ್ಲಿ ಗುರು ಬರಬೇಕು, ಮಕರ ರಾಶಿಯಲ್ಲಿ ಅಥವಾ ಕುಂಭ ರಾಶಿಯಲ್ಲಿ ಸೂರ್ಯಚಂದ್ರರ ಸಂಗಮ ಆಗಬೇಕು. ಇದಾಗೋದು ಎಷ್ಟು ವರ್ಷಕ್ಕೊಂದ್ಸಲ? 12 ವರ್ಷಕ್ಕೊಂದ್ಸಲ. ಕುಂಭದ ಪರಿಕಲ್ಪನೆ ಅಂದರೆ ಕುಂಭ ಅನ್ನೋದು ಒಂದು ಯೋಗ. ಕುಂಭ ಅನ್ನೋದಕ್ಕೆ ಬೇಕಾದಷ್ಟು ಕಥೆಗಳು ಬಂದಿದೆ ಮುಂದೆ, ಪೌರಾಣಿಕ ಕಥೆಗಳು. ಆದರೆ ವೇದಗಳ ಕಾಲದಲ್ಲಿ ಕುಂಭ ಅನ್ನೋದು ಒಂದು ಯೋಗವಾಗಿದೆ. ಆ ಯೋಗ ಏನು ಅಂತ ಕೇಳಿದ್ರೆ, ಜಸ್ಟ್ ಯೋಗ ಅಂದರೆ ಏನು, ಒಂದು ಕಾಂಬಿನೇಷನ್. ಯೋಗ ಅಂದರೆ ಸಂಸ್ಕೃತದಲ್ಲಿ ಸೇರುವುದು ಅಂತ ಅರ್ಥ. 2 ವಸ್ತುಗಳು ಒಂದು ಜಾಗದಲ್ಲಿ ಸೇರಿದ್ರೆ ಅದಕ್ಕೆ ಯೋಗ, ಯುಜ್ಯತೆ ಇತಿ ಯೋಗ ಅಂದರೆ ಸೇರೋದು. ಯಾವ್ಯಾವ್ದು ಸೇರಿದೆ? ವೃಷಭ ರಾಶಿಯಲ್ಲಿ ಗುರು, ಮಕರದಲ್ಲಿ ಸೂರ್ಯಚಂದ್ರರು ಮತ್ತು ಅದೇ ಸಮಯಕ್ಕೆ ಸರಿಯಾಗಿ ಉಂಟಾಗುವ ಅಮಾವಾಸ್ಯ. ಸೂರ್ಯಚಂದ್ರರು ಚತುರ್ದಶಿ ದಿನಾನೂ ಸೇರ್ತಾರೆ, ಪ್ರಥಮೆಯಲ್ಲೂ ಇರ್ತಾರೆ. ಆದರೆ ಪ್ರಮುಖವಾಗಿ ಕಂಜಾಯಿನ್ ಆಗುವುದು ಅವರ ಅಮಾವಾಸ್ಯ ದಿನ ಆ ರಾಶಿ ಚಕ್ರದಲ್ಲಿ. ಸೊ ಹಾಗಾಗಿ ಒಂದು ಯೋಗ ಆಯಿತು. ಅಂದರೆ ಆಲ್ ಕಾಂಬಿನೇಷನ್ಸ್, ದಟ್ ಪರ್ಟಿಕ್ಯುಲರ್ ಕಾಂಬಿನೇಷನ್ ಇಸ್ ಕಾಲ್ಡ್ ಕುಂಭ. ಆದ್ದರಿಂದ ಕುಂಭ ಯೋಗ, ಕುಂಭಾಖ್ಯ ಯೋಗ ತೀರ್ಥರಾಜಕೆ. ದಟ್ ಈಸ್ ದಿ ಟೈಮ್ ವೇರ್ ಯು ಹ್ಯಾವ್ ಟು ಟೇಕ್, ವೆನ್ ಯು ಹ್ಯಾವ್ ಟು ಟೇಕ್ ದಿ ಹೋಲಿ ಡಿಪ್ ಇನ್ ದಿ ಕುಂಭ, ಅಂದರೆ ಪ್ರಯಾಗರಾಜ್ ಅನ್ನೋದು ಬಂದಿದೆ. ಅದಾದ ನಂತರ ಪುರಾಣಗಳಲ್ಲಿ ಅದಕ್ಕೆ ಪೂರಕವಾದಂತಹ ಕಥೆಗಳನ್ನು ಹೇಳಲಾಗಿದೆ. ಸೊ ಹೀಗಾಗಿ ಕುಂಭದಲ್ಲಿ ಹೇಳುವಾಗ ಇದು ನಾವು ಇವಾಗ ಆಕಾಶಕಾಯಗಳ ಚಲನೆಯನ್ನು ಹೇಳಿದ್ವಿ. ಇನ್ನು ಪೌರಾಣಿಕವಾಗಿ ನಾವು ಹೇಳೋದಾದರೆ, ಸಮುದ್ರ ಮಂಥನಕ್ಕಾಗಿ ಅಣ್ಣ ತಮ್ಮಂದಿರಾಗಿದ್ದಂತಹ ಅಸುರರು ಮತ್ತು ಎಲ್ಲರೂ ದ್ವಿತೀಯ ಮಕ್ಕಳು, ದ್ವಿತೀಯ ಅದಿತಿ ಅಂತೆಲ್ಲ ಬರ್ತಾರೆ, ಅದಿತಿಯ ಮಕ್ಕಳು ಮತ್ತು ದ್ವಿತೀಯ ಮಕ್ಕಳು. ಅದಿತಿಯ ಮಕ್ಕಳು ದೇವತೆಗಳು, ದ್ವಿತೀಯ ಮಕ್ಕಳು ದೈತ್ಯರು, ಅಸುರರು.
ಇವರಿಬ್ಬರೂ ಸೇರಿ ಸಮುದ್ರದ ಮಂಥನವನ್ನು ಮಾಡಿದ್ರು. ಯಾವುದಕ್ಕೆ? ಅಮೃತಕ್ಕಾಗಿ. ಹಾಗೆ ಅಮೃತೋತ್ಪತ್ತಿ ಆದಾಗ ನನಗೆ ಮೊದಲು ಅನ್ನುವಂತಹ ಆತುರದಲ್ಲಿ ದೈತ್ಯರು ಮೊದಲು ಆ ಅಮೃತ ಕುಂಭವನ್ನು ತೆಗೆದುಕೊಂಡು ಓಡಲು ಆರಂಭಿಸಿದಾಗ ಅಲ್ಲಿ ಗುರು ಮತ್ತು ಜಯಂತ ಅನ್ನುವ ಇಂದ್ರನ ಮಗ ಅವರು ಮತ್ತೆ ಆ ಕುಂಭವನ್ನು ಆ ಅಸುರರಿಂದ ಮತ್ತೆ ಅವರ ಜೊತೆಯಲ್ಲಿ ಹೋರಾಟ ಮಾಡಿ ತಗೊಂಡು ಬರ್ತಾ ಇರುವಾಗ, ಅಂದರೆ ಅಸುರರಿಗೂ ಮತ್ತು ಸುರರಿಗೂ ಯುದ್ಧಗಳು ನಡೀತಾ ಇರುವಾಗ ಕುಂಭ ಅಳ್ಳಾಡಿದ್ರಿಂದ ಅಲ್ಲಿ 4 ಬಿಂದುಗಳು ಕೆಳಗಡೆ ಬಿದ್ದವು. ಬಿದ್ದಂತಹ ಜಾಗಗಳೇ ಮೊದಲನೇದಾಗಿ ನಮ್ಮ ಪ್ರಯಾಗರಾಜ್ ತೀರ್ಥರಾಜ ಅಂತ ಅನ್ನಿಸ್ಕೊಂಡಿದ್ದು, ಅದೇ ಥರ ಇನ್ನೊಂದು ಹರಿದ್ವಾರ್, ನಾಸಿಕ್, ಉಜ್ಜಯಿನಿ ಮತ್ತು ಗೋದಾವರಿಯಲ್ಲಿ ಬಿದ್ದಿದ್ದು. ಹೀಗೆ 4 ಜಾಗಗಳಲ್ಲಿ ಬಿದ್ದಿದ್ದರಿಂದ ಅಲ್ಲಿ 4 ಜಾಗಗಳಲ್ಲಿ ಮಹಾಕುಂಭಮೇಳವನ್ನು ಆಚರಿಸ್ತಾರೆ ಅನ್ನೋದು ಪರಂಪರೆಯಾಗಿ ಬಂದಿರುವಂತಹದ್ದು. ಯಾಕೆ? ಅಲ್ಲಿ ಅಮೃತದ ಬಿಂದು ಬಿದ್ದಿರೋದ್ರಿಂದ, ಅದು ಕುಂಭದಿಂದ ಅಮೃತ ಬಿದ್ದಿದ್ದರಿಂದ ಅದು ಕುಂಭಸ್ಥಾನ ಅಂತ ಆಯಿತು ಅಂತ. ಸೆಲೆಸ್ಟಿಯಲ್ ಬಾಡಿಯ ಪ್ರಕಾರ ಅದು ಕುಂಭ ಯೋಗ. ಇಲ್ಲಿ ಕುಂಭ ಅಂದರೆ ಅಮೃತದ ಕುಂಭ. ಸೊ ಹಾಗಾಗಿ ಇದು ನಮಗೆ ಕಂಡುಬರುವಂತಹ ಪೌರಾಣಿಕ ಕಥೆಗಳು. ಇದನ್ನು ಪುರಾಣಗಳಲ್ಲಿ ನಾವು ನೋಡಬಹುದು. ಇನ್ನು ಐತಿಹಾಸಿಕವಾಗಿ ನಾವು ನೋಡೋದಾದರೆ ಇದು ಭಾಳ ಜನ ಎಲ್ಲಿಂದ ಆರಂಭವಾಯಿತು, ಯಾವ ಕಾಲದಿಂದಲೂ ಆರಂಭವಾಯಿತು ಅನ್ನೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಕುಂಭಮೇಳದಲ್ಲಿ ಇಷ್ಟೊಂದು ಸಾಗರದಂತೆ ಜನ ಸೇರೋದು ನಮಗೆ ಯಾವತ್ತಿಂದ ಅಂತ ಗೊತ್ತಿಲ್ಲದೆ ಹೋದ್ರೂ, ಯಾಕಂದರೆ ಈ ವರ್ಷದಲ್ಲಿ ನಮಗೆ 60 ಕೋಟಿ ಜನ ಭೇಟಿ ಕೊಟ್ಟರೆ ಅದೊಂದು ದೊಡ್ಡ ರೆಕಾರ್ಡೆ. ಇದಕ್ಕೆ ಹಿಂದೆ ನಡೆದಿರೋದು ರೆಕಾರ್ಡೆ. ಆದರೆ ನಮಗೆ ತಿಳಿಯದಂತೆ ಎಷ್ಟೋ ಸಹಸ್ರ ವರ್ಷಗಳಿಂದ ಇದು ನಡೀತಾ ಬರ್ತಾ ಇದೆ. ನಾವು 2-3 ವಿಚಾರಗಳನ್ನು ನಾವು ಪರಿಗಣಿಸಬೇಕು. ಪ್ರಯಾಗರಾಜದಲ್ಲಿ ಸ್ನಾನ ಮಾಡುವಂತಹ ಪದ್ಧತಿ ಮತ್ತು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡುವಂತಹ ಪದ್ಧತಿ ಅನೇಕ ಸಹಸ್ರ ವರ್ಷಗಳಿಂದಲೇ ಇದೆ. ಕುಂಭಮೇಳ ಮಾಡುವ ಪದ್ಧತಿಯೂ ಇದೆ. ಆದರೆ ಎಲ್ಲರೂ ಸೇರಿ ಈ ನಾಗಾಸಾಧುಗಳು ಅಖಾರಗಳು ಬರುವಂಥದ್ದು ಮತ್ತು ಈ ಅಖಾರಗಳಿಗೆ ಕೊಟ್ಟಂತಹ ಒಂದು 13 ಅಖಾರಗಳು, 13ರಲ್ಲಿ 7 ಶೈವ, 3 ವೈಷ್ಣವ, 3 ಉದಾಸೀನ ಪಂಥಗಳು, ಇವೆಲ್ಲ ಬರುವಂತಹದ್ದೆಲ್ಲ ಒಂದು ಸುಮಾರು 200-300 ವರ್ಷಗಳಲ್ಲಿ ಅಭಿವೃದ್ಧಿ ಆಗಿರುವಂತಹ ವಿಚಾರಗಳಾಗಿರಬಹುದು. ಅದಕ್ಕೆ ಮೂಲ ಬೇರೆ, ಅದನ್ನು ಆದಿಶಂಕರಾಚಾರ್ಯರೇ ಆರಂಭಿಸಿದರು ಅನ್ನುವಂತಹ ಒಂದು ಪರಂಪರೆಯೂ ಕೂಡ ಇದೆ. ಅದು ಏನೇ ಇದ್ರೂ ಕೂಡ ಅದು ಅಭಿವೃದ್ಧಿ ಆಗ್ತಾ, ಅಂದರೆ ಬೇರೆ ಬೇರೆ ಹಂತದಲ್ಲಿ ಅಭಿವೃದ್ಧಿ ಆಗಿರೋದನ್ನು ನಾವು ನೋಡಬಹುದು. ಆದರೆ ಕುಂಭ ಆರಂಭವಾಗಿದ್ದಂತೂ 200-300 ವರ್ಷದ ಅಲ್ಲ, ಅದು ಸಹಸ್ರಾರು ವರ್ಷಗಳಿಂದ ನಡೀತಾ ಇದೆ ಅನ್ನೋದು ಸತ್ಯವಾದದ್ದು. ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನು ಮೀರಿ ಒಂದು ವಿಭಿನ್ನ ಯುದ್ಧವು ಶುರುವಾಗುತ್ತದೆ. ಶಸ್ತ್ರಾಸ್ತ್ರಗಳ ಯುದ್ಧವಲ್ಲ, ಆದರೆ ಪದಗಳ ವಾದ ವಿವಾದ, ವಾಗ್ವಾದ, ವಿಚಾರಗಳ ಜ್ಞಾನದ ಯುದ್ಧ. ಸಂತರು ಮತ್ತು ವಿದ್ವಾಂಸರು ಮನುಕುಲದ ಒಳಿತಿಗಾಗಿ ಆಲೋಚನೆಯ ಘರ್ಷಣೆ ಮಾಡ್ತಾರೆ. ಇಲ್ಲಿ ಜ್ಞಾನವನ್ನು ಪರೀಕ್ಷಿಸಲಾಗುತ್ತೆ, ನಂಬಿಕೆಯನ್ನು ಪ್ರಶ್ನಿಸಲಾಗುತ್ತೆ ಮತ್ತು ಸತ್ಯವನ್ನು ಚರ್ಚೆಯ ಬೆಂಕಿಯಲ್ಲಿಟ್ಟು ಪುಟಕ್ಕಿಟ್ಟ ಚಿನ್ನದಂತೆ ಪರಿಶುದ್ಧ ಮಾಡಲಾಗುತ್ತೆ. The truth is forged in the fire of debate. ಈ ಕುಂಭಮೇಳವು ಭಿನ್ನಾಭಿಪ್ರಾಯಗಳನ್ನು ಮೌನಗೊಳಿಸದೆ ಆಚರಿಸುತ್ತಾ, ನಂಬಿಕೆಯ ತರ್ಕವನ್ನು ಪೂರೈಸುತ್ತಾ, ಬಹುತ್ವದ ಶಾಶ್ವತ ಧ್ವಜಧಾರಿಯಾಗಿರೋ ಸನಾತನ ಧರ್ಮ ಸಂಸತ್ತು. ಈ ಕುಂಭಮೇಳದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಎಲ್ಲ ವರ್ಗದ ಜನರು ದೇಶಕಾಲ ಭೇದವಿಲ್ಲದೆ, ವಯಸ್ಸಿನ ಅಂತರವಿಲ್ಲದೆ, ಸ್ತ್ರೀ ಪುರುಷ ಭೇದವಿಲ್ಲದೆ ಎಲ್ಲರೂ ಸ್ನಾನ ಮಾಡಬಹುದಾದಂತಹ ಒಂದು ಪ್ರಸಂಗ ಕುಂಭಮೇಳ ಅನ್ನೋದು. ಸಾಮಾನ್ಯವಾಗಿ ದೇವಸ್ಥಾನಗಳಿಗೆಲ್ಲ ಹೋಗಬೇಕಾದ್ರೆ ಒಂದು ಹಂತದವರೆಗೆ ಒಂದೊಂದಷ್ಟು ನಿಯಮಗಳಿವೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಬಹುದಾದರೂ ಕೂಡ ಅದರಲ್ಲಿ ಸ್ನಾನ ಮಾಡಿರಬೇಕು ಮತ್ತು ಹೆಂಗಸರಿಗೆ ಇಷ್ಟು ಅವಕಾಶಗಳು,
ಗರ್ಭಗೃಹಕ್ಕೆ ಇಷ್ಟು ಜನಕ್ಕೆ, ಅಂದರೆ ಅದನ್ನು ಯಾರು ಅಧ್ಯಯನ ಮಾಡಿರ್ತಾರೋ ಅವರಿಗೆಲ್ಲ ಪ್ರವೇಶ ಅನ್ನೋದೆಲ್ಲ ಒಂದಷ್ಟು ಕಟ್ಟುಪಾಡುಗಳು ಆಗಮಶಾಸ್ತ್ರದಲ್ಲಿದ್ದಾವೆ. ಆದರೆ ಕುಂಭಮೇಳದಲ್ಲಿ ಯಾವ ಕಟ್ಟುಪಾಡುಗಳೂ ಇಲ್ಲದೆ ಎಲ್ಲರೂ ದೈವವನ್ನು ಸೇರುವಂತಹ ವಿಚಾರವಾಗಿ ಹೋಗಿ ಸ್ನಾನ ಮಾಡ್ಬೋದು. ಇದು ಇವತ್ತಿನ ಪ್ರಾಕ್ಟೀಸ್ ಅಲ್ಲ. ಇದು ಹಿಂದೂ ಧರ್ಮದಲ್ಲಿ ಸಮಸ್ತರಿಗೂ ದೇವಸ್ಥಾನದ ಪ್ರವೇಶವನ್ನು ಕೊಟ್ಟಿದ್ದು 1000 ವರ್ಷದ ಹಿಂದೆನೇ ರಾಮಾನುಜಾಚಾರ್ಯರು. ಶಾಸ್ತ್ರಗಳನ್ನು ನೋಡಿನೇ ಅವರು ಪ್ರವೇಶವನ್ನು ಕೊಟ್ಟಿದ್ದು 1000 ವರ್ಷದ ಹಿಂದೆನೇ. ದೇಶ ಕಾಲ ಮತ ಪಂಥ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಮೋಕ್ಷಕ್ಕೆ ಹೋಗಬಹುದು, ಎಲ್ಲರಿಗೂ ಮಂತ್ರೋಪದೇಶ ಮಾಡಿದವರು ರಾಮಾನುಜರು. ಅಂದರೆ 1000 ವರ್ಷದಿಂದನೇ ಅಂತಹ ಚಿಂತನೆಗಳಿದ್ವು ಭಾರತದಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಕುಂಭದಲ್ಲಿಯೂ ಕೂಡ ಇಂಥ ಚಿಂತನೆಗಳಿದ್ವು. ಇವಾಗ ಕುಂಭದಲ್ಲಿ ಏನು, ಯಾರು ಬೇಕಾದರೂ, ಗಂಗೆ ಎಲ್ಲರನ್ನೂ ಪವಿತ್ರ ಮಾಡ್ತಾಳೆ. ಯಮುನೆ, ಗಂಗಾ, ಯಮುನಾ, ಸರಸ್ವತಿಯಲ್ಲಿ ಯಾರು ಮಿಂದರೂ ಪವಿತ್ರ ಮಾಡ್ತಾರೆ. ಅಲ್ಲಿ ನಿಮಗೆ ಇದೇ ಇರಲಿಲ್ಲ. ಇಂತಹ ಜಾಗದಲ್ಲಿ ಅನೇಕ ವಿಧವಾಗಿರುವಂತಹ ತಮ್ಮ ತಮ್ಮ ಪದ್ಧತಿಗಳನ್ನು ಅಳವಡಿಸ್ಕೊಂಡಿರುವಂತಹ, ತಮ್ಮದೇ ಆದಂತಹ ವಿಶಿಷ್ಟವಾದ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿರುವಂತಹ, ಎಲ್ಲರೂ ಒಟ್ಟಿಗೆ ಸೇರಿ ಸ್ನಾನ ಮಾಡುವಂತಹ ಒಂದು ಪದ್ಧತಿಯನ್ನು ಅಲ್ಲಿ ನಾವು ಕಾಣಬಹುದು. ಇವತ್ತಲ್ಲ, ಸಾವಿರಾರು ವರ್ಷಗಳಿಂದ. ಉದಾಹರಣೆಗೆ ನಮ್ಮ ಭಾರತದಲ್ಲಿ 6 ಪ್ರಮುಖವಾದ ಪಂಥಗಳಿದ್ವು. 6 ಪ್ರಮುಖವಾದ ಪಂಥಗಳು ಯಾವುದು ಅಂತ ಕೇಳಿದ್ರೆ, ಶಿವನನ್ನೇ ಪ್ರಧಾನವಾಗಿ ಪೂಜೆ ಮಾಡುವಂತಹ ಶೈವ ಪಂಥ, ವಿಷ್ಣುವನ್ನೇ ಪ್ರಧಾನವಾಗಿ ಇಟ್ಕೊಂಡು ಪೂಜೆ ಮಾಡುವಂತಹ ವೈಷ್ಣವ ಪಂಥ, ಗಣಪತಿಯೇ ದೊಡ್ಡ ದೇವರು ಅಂತ ಹೇಳುವಂತಹ ಗಾಣಪತ್ಯರು, ಸುಬ್ರಹ್ಮಣ್ಯನೇ ದೊಡ್ಡ ದೇವರು ಅನ್ನುವಂತಹ ಒಂದು ಕುಮಾರ ಪಂಥ, ಕೌಮಾರ ಪಂಥ, ಅದೇ ರೀತಿ ಶಕ್ತಿಯೇ ದೊಡ್ಡ ದೇವತೆ, ಅಂದರೆ ಎಲ್ಲವೂ ತಾಯಿಯಿಂದಾನೇ ಸೃಷ್ಟಿಯಾಗಿದ್ದು ಅನ್ನುವಂತಹ ಶಾಕ್ತ ಪಂಥ, ಮತ್ತು ಸಮಸ್ತ ಜಗತ್ತಿಗೂ ಕಾರಣ ಸೂರ್ಯನೇ, ಅವನಿಂದನೇ ಎಲ್ಲವೂ ಅನ್ನುವಂತಹ ಸೌರ ಪಂಥ. ಹೀಗೆ ಈ 6 ಆಸ್ತಿಕ ಪಂಥಗಳ ಜೊತೆಯಲ್ಲಿಯೇ ಇನ್ನಿತರ ಪಂಥಗಳು ಇದ್ವು. ಆಗಮೋಕ್ತವಲ್ಲದ, ವೇದೋಕ್ತವಲ್ಲದ ಅನೇಕ ಪಂಥಗಳಿದ್ವು. ಇವರೆಲ್ಲರೂ ಕೂಡ ಭಾರತದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರು ಅಥವಾ ಭಿನ್ನ ಮಾರ್ಗಗಳನ್ನು ಹೊಂದಿದ್ರು. ಒಂದೇ ಪರಮಾತ್ಮನನ್ನು ನೋಡೋದಕ್ಕೆ ಬೇರೆ ಬೇರೆ ಮಾರ್ಗಗಳಲ್ಲಿ ಉಪಾಸನೆ ಮಾಡ್ತಾ ಇದ್ರು. ಆದ್ದರಿಂದಲೇ ಏಕೋ ದೇವ ಸರ್ವಭೂತೇಶು ಗೂಢ, ಒಂದೇ ದೇವರು, ಅವನು ಎಲ್ಲರಲ್ಲೂ ಇದ್ದಾನೆ. ಏಕಂ ಸದ್ವಿಪ್ರ ಬಹುಧಾ ವದಂತಿ, ಒಂದೇ ದೇವರು ಆದರೆ ಬೇರೆ ಬೇರೆ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಯಂ ಶೈವಾಸ್ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ ನಿತ್ಯತ ಜೈನ ಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸೋಜಂಬೋ ವಿದಧಾತಿ ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭು ಅಂತ ಒಬ್ಬನೇ ಪರಮಾತ್ಮನನ್ನು ಇವರೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ, ಜೈನರು ಅರ್ಹನ್ ಅಂತಾನು, ಬೌದ್ಧರು ಬುದ್ಧ ಅಂತಾನು, ಕರ್ಮ ಅಂತ ಮೀಮಾಂಸಕರು ಇವರೆಲ್ಲ ಕರೀತಾರೆ ಅಂತ ಆಗಲೇ 1000 ವರ್ಷದ ಹಿಂದೆಯೇ ನಮ್ಮ ಬೇಲೂರಿನ ಶಾಸನದಲ್ಲಿ ಬಂದ್ಬಿಟ್ಟಿದೆ. ಅಂದರೆ ಈ ಎಲ್ಲ ಥಾಟ್ಸ್ಗಳು ಇದ್ದಿದ್ದಲ್ಲದೆ ಇದು 6 ವಿಧವಾದ ದೇವತೆಗಳ ಪೂಜೆ, ಅವರ ರೂಪಗಳು, ಅವತಾರಗಳನ್ನು ಪೂಜೆ ಮಾಡುವಂತಹದ್ದು ಭಾರತದಲ್ಲಿ ಕಂಡು ಬರ್ತದೆ. ಅದಷ್ಟೇ ಅಲ್ಲದೆ ಇವುಗಳನ್ನು ಸೇರೋದಕ್ಕೆ, ಅಂದರೆ ಈ ದೇವರುಗಳನ್ನು ಸೇರಿ ಮುಕ್ತಿಯನ್ನು ಪಡೆಯೋದಕ್ಕೆ ಮಾರ್ಗಗಳನ್ನು ಬೇರೆ ಹೇಳಿದ್ದಾರೆ. ಆ ಮಾರ್ಗಗಳು ಯಾವ್ಯಾವುದು ಅಂತ ಕೇಳಿದ್ರೆ, ಅದನ್ನು ಅದ್ವೈತವಾದ, ವಿಶಿಷ್ಟಾದ್ವೈತವಾದ, ಅದರ ದ್ವೈತವಾದ, ಇದೆಲ್ಲ ಬೇರೆ ಬೇರೆ ಸಿದ್ಧಾಂತಗಳು. ಇದಲ್ಲದೆ ನಮಗೆ ಬೇರೆ ಸಿದ್ಧಾಂತಗಳಲ್ಲಿ ಶುದ್ಧಾದ್ವೈತ, ಅಚಿಂತ್ಯಾದ್ವೈತ, ಹೀಗೆ ಅನೇಕ ವಿಧವಾಗಿ ನಿಂಬಾರ್ಕರರು ಇವರೆಲ್ಲ, ಪುಷ್ಟಿ ಮಾರ್ಗ ಇವರೆಲ್ಲ, ಇಷ್ಟೆಲ್ಲ ಇದ್ದರೂ ಕೂಡ ಭಾರತದಲ್ಲಿ ಈ ರೀತಿಯ ಭಿನ್ನ ಮಾರ್ಗಗಳನ್ನು ಇಟ್ಕೊಂಡಿದ್ದರಿಂದ ಪ್ರತಿದಿನವೂ ರಕ್ತಪಾತವಾಗ್ತಿತ್ತೆ ಅಂತ ನೀವು ಕೇಳ್ಬೋದು. ಪ್ರತಿದಿನವೂ ಬೇರೆ ಬೇರೆ ತಾನೇ ಇವರೆಲ್ಲ, ಒಬ್ಬರಲ್ಲೂ ಒಗ್ಗಟ್ಟಿರಲಿಲ್ಲ, ಒಡೆದಾಡ್ತಿದ್ರ ಅಂತ ಕೇಳ್ಬೋದು. ಖಂಡಿತ ಇಲ್ಲ. ಈ ಎಲ್ಲ ವಾದಗಳು ತತ್ವವಾದಗಳೇ ಹೊರತು ದೈಹಿಕ ಹಲ್ಲೆಗಳಲ್ಲ. ದೈಹಿಕವಾಗಿ ಅವರು ಯಾವ ವಿಚಾರಗಳಲ್ಲೂ ಇಲ್ಲ. ಪರಸ್ಪರ ಪ್ರೀತಿಸ್ತಿದ್ರು, ಎಲ್ಲರೂ ಒಟ್ಟಾಗೇ ಇದ್ದರು. ಹಾಗಿಲ್ಲದೆ ಹೋದರೆ ಭಾರತೀಯ ಸಂಸ್ಕೃತಿಯಲ್ಲಿ ನೀವು ಕಾಣುವ ದೇವಸ್ಥಾನಗಳೆಲ್ಲ ಇರ್ತಾನೇ ಇರಲಿಲ್ಲ. ಶೈವ ದೇವಸ್ಥಾನಗಳನ್ನೆಲ್ಲ ವೈಷ್ಣವರು, ವೈಷ್ಣವ ದೇವಸ್ಥಾನಗಳನ್ನೆಲ್ಲ ಶಾಕ್ತರು, ಶಾಕ್ತ ದೇವಸ್ಥಾನಗಳನ್ನೆಲ್ಲ
ಇನ್ನೊಬ್ಬರು ಹೊಡೆದಾಕಕ್ಕೆ ಆರಂಭ ಮಾಡಿದ್ದಿದ್ರೆ ಇಡೀ ದೇಶದಲ್ಲಿ ಒಂದಾದರೂ ಇಡ್ತಿತ್ತ ಈ ದೇಶದಲ್ಲಿ. ಹಾಗಾಗಿ ಇದೆಲ್ಲ ಸುಳ್ಳು ಥಿಯರಿಗಳು. ಎಲ್ಲೋ ಒಂದು ಕಡೆ ಎರಡು ಕಡೆಯಲ್ಲಿ ಅತ್ಯಂತ ದೊಡ್ಡ ಮನಸ್ಸಿನ ಕ್ಷೋಭೆಯಿಂದ ಒಂದೋ ಎರಡೋ ಘಟನೆಗಳು ನಡೀತವೆ, ಅದು ಮಾಮೂಲಿ ಅದು. ಆದರೆ ಬಹಿರಂಗವಾಗಿ ಎಲ್ಲೂ ಇರಲಿಲ್ಲ. ಆದರೆ ತತ್ವವಾದಗಳು ನಡೀತಿತ್ತು. ಅಂದರೆ ಅದ್ವೈತ ಸರಿಯೇ ಇಲ್ವೇ ಅನ್ನುವಂತಹ ಚರ್ಚೆಗಳು. ಅಲ್ಟಿಮೇಟ್ ನೀವು ಏನಕ್ಕೋಸ್ಕರ ಹೊರಟಿರೋದು? ಸತ್ಯವನ್ನು ತಿಳಿಯೋದಕ್ಕೋಸ್ಕರ ತಾನೇ ಹೋಗ್ತಾ ಇರೋದು. ಸತ್ಯವನ್ನು ತಿಳಿಯುವ ಮಾರ್ಗದಲ್ಲಿ ಚರ್ಚೆಗಳಿರ್ತಿತ್ತು. ಇಂತಹ ಚರ್ಚೆಗಳನ್ನೆಲ್ಲ ಹುಟ್ಟಾಕೋದಕ್ಕೋಸ್ಕರ ಕುಂಭಮೇಳದಲ್ಲಿ ಅಖಾರಗಳನ್ನು ಮಾಡಿದರು. ಅಂದರೆ ಸತ್ಯದ ಪರಂಪರೆ, ಯಾವುದು ಸತ್ಯ ಯಾವುದು ಅಸತ್ಯ ತಿಳ್ಕೊಳ್ತಿದ್ರು ಅಷ್ಟೇ. ಎಷ್ಟೋ ಸಲ ಒಂದು ವಾದವನ್ನು ಹೇಳೋರು ವಾದದಲ್ಲಿ ಸೋತ ನಂತರ ಆಯಿತು ನಿಮ್ಮ ವಾದ ಸರಿ ಇದೆ, ನಾನು ಇದನ್ನು ಅಂಗೀಕರಿಸ್ತೀನಿ ಅಂತ ಹೇಳ್ತಾ ಇದ್ರು. ಇದು ಸರಿ ಇಲ್ಲ ಅಂದರೆ ವಾಪಸ್ ಬರ್ತಿದ್ರು ಅಷ್ಟೇ ಹೊರತು ಇವನು ನನ್ನದನ್ನು ಒಪ್ಪುವುದಿಲ್ಲ ಅದಕ್ಕೆ ಹೊಡಿ ಅವನನ್ನು ಬಡಿ ಅನ್ನೋದು ಭಾರತದಲ್ಲಿ ಇರಲಿಲ್ಲ. ಆದ್ದರಿಂದ ತತ್ವವಾದಗಳು ನಡೀತಿತ್ತು, ತರ್ಕಗಳು ಎಲ್ಲ. ನೀನು ಒಂದು ಪಾಯಿಂಟನ್ನು ಹೇಳ್ತಾ ಇದೆಯಪ್ಪ, ಅದು ಹೇಗೆ ಸರಿಯಲ್ಲ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಯಾವುದ್ರ ಮೇಲೆ ಪ್ರೂವ್ ಮಾಡ್ತಿದ್ರು? ಭಗವದ್ಗೀತೆ, ವೇದಗಳು ಮತ್ತು ಉಪನಿಷತ್ತುಗಳು. ಇದಕ್ಕೆ ಪ್ರಸ್ಥಾನತ್ರಯ ಅಂತ ಹೆಸರು. ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರ. ಇವುಗಳ ಆಧಾರದ ಮೇಲೇನೆ, ಇವುಗಳಲ್ಲಿಯೇ ತೋರಿಸಿ ನೀವು ಪ್ರಮಾಣ ಹೇಳಬೇಕೇ ಹೊರತು ಇನ್ನೇನೂ ಇಲ್ಲ. ಈ ವಾದಗಳು ಯಾವತ್ತಿಗೂ ಮುಕ್ತವಾಗಿ ತೆರೆದಿರ್ತಿದ್ವು. ಇವತ್ತಿಗೂ ಕೂಡ ಅದ್ವೈತವಾದದವರ ಮುಂದೆ ವಿಶಿಷ್ಟಾದ್ವೈತವನ್ನು ಹೇಳ್ಬೋದು, ದ್ವೈತವನ್ನು ಹೇಳ್ಬೋದು, ಎಲ್ಲವೂ ಇವತ್ತಿಗೂ ನಡೀತಾ ಇದೆಯಲ್ಲ. ಈ ಮೂರೂ ಮತಸ್ಥರ ಮಠಗಳಲ್ಲಿ ಇವತ್ತಿಗೂ ಈ ಚರ್ಚೆಗಳು ನಡೀತವೆ. ಗೆದ್ದವನಿಗೆ ಶಾಲುವನ್ನು ಹೊದಿಸುವಂತಹ ಸಂಪ್ರದಾಯ ಇದೆ. ಎಷ್ಟೋ ಸಲ ಈ ಮಠದ ಪರಂಪರೆ ಬೇರೆ ಮಠವಾಗಿರುತ್ತೆ, ಆದರೆ ಅಲ್ಲಿ ಆ ಸಮಯದಲ್ಲಿ ವಿಜಯಶಾಲಿಯಾದವನು ಬೇರೆ ಸಿದ್ಧಾಂತವನ್ನು ಪ್ರತಿಪಾದಿಸ್ತಿರ್ತಾನೆ. ಆದರೂ ಕೂಡ ಈ ಮಠದ ಅಧಿಪತಿ ಎದ್ದು ಶಾಲುವನ್ನು ಹೊದಿಸುವಂತಹ ಸಂಪ್ರದಾಯ ಇದೆ. ಇದನ್ನೇ ಕುಂಭಮೇಳದಲ್ಲಿ ಧರ್ಮ ಸಂಸತ್ ಅಂದರೆ ಧರ್ಮದ ವಿಚಾರಗಳು ಅಂತ ಹೇಳಿ ಅಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಇದು ತತ್ವವಾದಗಳೇ ಹೊರತು ಏನೂ ಇಲ್ಲ. ಹಾಗಾಗಿನೇ ಆ ಕುಂಭಮೇಳಕ್ಕೆ ಬರುವ ಎಲ್ಲ ಸಾಧು ಸಂತರನ್ನು ಅಲ್ಲಿ 13 ಭಾಗಗಳಾಗಿ ನೋಡಲಾಗಿದೆ. 13 ಭಾಗಗಳಲ್ಲಿದ್ದಾರವರು. ಅದರಲ್ಲಿ 7 ಶೈವ ಪಂಥದವರು, 3 ವೈಷ್ಣವ ಪಂಥದವರು ಬೈರಾಗಿಗಳು ಮತ್ತು 3 ಉದಾಸೀನ ಪಂಥದವರು. ಸೊ ಹೀಗಾಗಿ ಇಲ್ಲಿ ಈ 13ರಲ್ಲಿಯೂ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಪುಷ್ಟಿ ಮಾರ್ಗ ಎಲ್ಲವನ್ನೂ ಒಪ್ಕೊಂಡಿರೋರಿದ್ದಾರೆ. ಎಲ್ಲ ದೇವತೆಗಳನ್ನು ಪೂಜೆ ಮಾಡೋರಿದ್ದಾರೆ. ಬೇರೆ ಬೇರೆ ಭಿನ್ನ ಭಿನ್ನವಾದ ಸಂಸ್ಕೃತಿಗಳಿಂದ ಬಂದವರಿದ್ದಾರೆ, ಭಿನ್ನ ಭಿನ್ನವಾದ ರಾಜ್ಯಗಳಿಂದ ಬಂದವರಿದ್ದಾರೆ, ಭಿನ್ನ ಭಿನ್ನವಾದ ಭಾಷೆಗಳನ್ನು ಮಾತಾಡೋರಿದ್ದಾರೆ. ಆದರೆ ಎಲ್ಲರೂ ಅಧ್ಯಾತ್ಮದಲ್ಲಿ ಒಂದಾಗಿದ್ದಾರೆ. ಹಾಗಿದ್ರೆ ಈ ಅಧ್ಯಾತ್ಮದಲ್ಲಿ ಒಂದಾಗಿರುವುದು ಈಗ ಒಂದು 50 ವರ್ಷದಿಂದ ಅಂತ ನೀವೇನಾದರೂ ಬ್ರಿಟಿಷರು ಬಂದಿರಂತ ಒಂದಾಗಿಸಿದ್ರು ಅಂತ ಹೇಳಿದ್ರೆ ಅದು ಪರಮ ಮೂರ್ಖತನ. ಯಾಕಂದರೆ ಇವರೆಲ್ಲ ಒಂದಾಗಿರೋದು ಸಾವಿರಾರು ವರ್ಷಗಳಿಂದ. ಹಾಗಿದ್ರೆ ಭಿನ್ನಾಭಿಪ್ರಾಯ ಇದೆಯಲ್ಲ, ಅದು ವಿದ್ಯೆಗೆ, ತರ್ಕಕ್ಕೆ ಮತ್ತು ಅಧ್ಯಾತ್ಮಕ್ಕೆ ಬಿಟ್ಟ ವಿಷಯವೇ ಹೊರತು ಸತ್ಯದ ಮಾರ್ಗದ ಅನ್ವೇಷಣೆಯೇ ಹೊರತು ಇನ್ನೇನಲ್ಲ. ಆದ್ದರಿಂದ ನಮ್ಮ ದೇಶ ಆರಂಭ ಕಾಲದಿಂದಲೂ ಪ್ರಜಾಪ್ರಭುತ್ವದಲ್ಲೇ ಇತ್ತು. ರಾಜಪ್ರಭುತ್ವವಿದ್ರೂ ಪ್ರಜಾಪ್ರಭುತ್ವ ಇತ್ತು. ಪ್ರಜೆಗಳ ಮನಸ್ಸಿಗೆ ತಕ್ಕಂಥ ರಾಜ ನಡಿಬೇಕಾಗಿತ್ತು ಮತ್ತು ಧರ್ಮದ ಹಾದಿಯಲ್ಲಿ ಅವರಿಗೆ ನಡಿಬೇಕಾಗಿತ್ತು. ಅವರಿಗೆಲ್ಲರಿಗೂ ಈಗ ನಾವು ಹೇಗೆ ಕಾನೂನುಗಳ ಮೂಲಕ ನಾವು ನಡೆಸ್ತಾ ಇದ್ದೀವೋ ಹಾಗೆ ರಾಜರು ತಮ್ಮ ಆಡಳಿತವನ್ನು ಆ ಕಾನೂನು, ಧರ್ಮ ಅನ್ನುವಂತಹ ಪರಿಧಿಯಲ್ಲಿ ನಡೆಸ್ತಾ ಇದ್ರು. ಆ ಧರ್ಮದ ಪರಿಧಿಯಲ್ಲಿ ಅವನು ನಡಿದೇ ಹೋದರೆ ಪ್ರಜೆಗಳೇ ಅವನನ್ನು ಇಳಿಸ್ತಾ ಇದ್ರು. ಒಂದು ಬೆಸ್ಟ್ ಎಕ್ಸಾಂಪಲ್ ರಾಮಾಯಣದಿಂದ ನಿಮಗೆ ಹೇಳೋದಾದರೆ, ದಶರಥನಿಗೆ 4 ಜನ ಮಕ್ಕಳು. ಆಗ ರಾಮನನ್ನು ನಾನು ರಾಜನನ್ನಾಗಿ ಮಾಡಬಹುದೇ ಅಂತ ಅಯೋಧ್ಯೆಯಲ್ಲಿ ಜನನ ಕೇಳಿದ್ರು, ಪ್ರಜೆಗಳನ್ನು ಕೇಳಿದ್ರು. ಯಾಕೆಂದರೆ ರಾಮನನ್ನು ದೊಡ್ಡ ಮಗನಾಗಿದ್ದರೂ ನಾನು ಇವನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಕೇಳಿದಾಗ ರಾಮಾಯಣದಲ್ಲಿ ವಾಕ್ಯ ಬರ್ತದೆ, ಇಚ್ಛಾಮೋ ಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಂ ರಾಮಂ ಛತ್ರಾವೃತಾನನಂ. ಅಂದರೆ ನಾವು ರಾಮನನ್ನು ರಾಜನನ್ನಾಗಿ ಮಾಡೋದನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ.
ಅಂತ ಹೇಳಿದರು. ಇತ್ತೀಚಿನ ಉದಾಹರಣೆ ಹೇಳಿದ್ರೆ ಮೈಸೂರು ಮಹಾರಾಜರು ಪ್ರಜಾಪ್ರತಿನಿಧಿ ಸಭೆಯನ್ನು ಇಟ್ಕೊಂಡಿದ್ರು. ವೇದಗಳ ಕಾಲದಲ್ಲೇ ಸಭಾ ಮತ್ತು ಸಮಿತಿ ಅನ್ನುವಂತಹ ಕಮಿಟಿಗಳಿರ್ತಿದ್ವು. ಇವತ್ತೇನು ವಿಧಾನ ಪರಿಷತ್ ಏನು ಸಭೆ ಅಂತ ಹೇಳ್ತೀರಿ, ಆ ಥರದ ಸಭೆಗಳು ಅಲ್ಲೂ ಇಡ್ತಿದ್ವು. ಅವು ಗೈಡೆನ್ಸ್ ಮಾಡ್ತಿದ್ವು ರಾಜನಿಗೆ. ಸೊ ಇದನ್ನೆಲ್ಲ ನೀವು ನೋಡಿದ್ರೆ ಈ ಪ್ರಜಾಪ್ರಭುತ್ವ ಮತ್ತು ಬಹುತ್ವದ ಪರಿಕಲ್ಪನೆ ಭಾರತದಲ್ಲಿ ಯಾವತ್ತೂ ಇತ್ತು. ಮತ್ತು ತೀರ್ಥಕ್ಷೇತ್ರ ಯಾತ್ರೆಗಳೆಲ್ಲವೂ ಕೂಡ ನಮ್ಮ ತಾತ ಮುತ್ತಾತ ಅವರ ತಾತಗಳ ಕಾಲದಿಂದ ಮಾಡ್ತಾ ಇದ್ದಾರೆ. ಅಂದರೆ ಭಾರತ ಒಂದೇ ಎನ್ನುವಂತಹ ಪರಿಕಲ್ಪನೆಯೂ ಅವರಲ್ಲಿತ್ತು. ನಾವಿವತ್ತೇನು ಹೇಳ್ತಾ ಇದ್ದೀವಿ ಎಲ್ಲ ಹೊಸ ಕಾನ್ಸೆಪ್ಟು ಅಂತ. ಯಾವುದೂ ಹೊಸ ಕಾನ್ಸೆಪ್ಟ್ ಅಲ್ಲ. ಪ್ರಾಚೀನ ಭಾರತದಲ್ಲೇ ಇವೆಲ್ಲವೂ ರಕ್ತಗತವಾಗಿತ್ತು. ಇನ್ಹೆರಿಟೆಡ್ ಇನ್ ಇಂಡಿಯಾ ಫ್ರಮ್ ಟೈಮ್ ಇಮ್ಮೆಮೋರಿಯಲ್ ಅನ್ನೋದು ಸತ್ಯ. ಕುಂಭಮೇಳದ ಪವಿತ್ರ ನೀರು ಒಂದು ಪ್ರದೇಶ ಅಥವಾ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಲ್ಲ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಪುರಾಣ ಪ್ರಸಿದ್ಧವಾದ ತಿರುಮಕೂಡಲು ನರಸೀಪುರದಲ್ಲಿ ಕಾಲಾತೀತವಾದ ಕಾವೇರಿ, ಕಪಿಲ, ಸ್ಫಟಿಕ ಸರೋವರಗಳು ಒಟ್ಟಿಗೆ ಹರಿದು ಇಲ್ಲಿ ಪವಿತ್ರ ಕುಂಭಮೇಳಕ್ಕೆ ಕಾರಣವಾಗಿದೆ. ಇಲ್ಲಿನ ಗುಂಜ ನರಸಿಂಹಸ್ವಾಮಿ ದೇವಾಲಯಕ್ಕೆ ಅಂಟಿಕೊಂಡಿರುವ ಒಂದು ದಂತಕಥೆಯು ರೋಚಕ ರಹಸ್ಯವನ್ನ ಪಿಸುಗುಟ್ಟುತ್ತದೆ. ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ಕಾಶಿಗಿಂತಲೂ ಒಂದು ಗುಲಗಂಜಿ ಹೆಚ್ಚು ಪುಣ್ಯ ಪ್ರಾಪ್ತಿ. ಇದುವೇ ದಕ್ಷಿಣದ ಕುಂಭ. ಇಲ್ಲಿ ನಂಬಿಕೆ ಶಾಶ್ವತವಾಗಿ ಹರಿಯುತ್ತೆ. ದೈವಿಕತೆ ಮತ್ತೊಮ್ಮೆ ಸಂಗಮವಾಗುತ್ತೆ. ಕುಂಭಮೇಳದ ಪರಿಕಲ್ಪನೆ ಬಂದಿರೋದು ಈ ಕುಂಭಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅಮೃತ ಕುಂಭಕ್ಕೆ ಸಂಬಂಧಪಟ್ಟಂತಹ ಕಥೆಗಳಿಂದ ಜನಪ್ರಿಯವಾಗಿದೆ. ಅದು ಕುಂಭ ಯೋಗ ಅನ್ನೋದರಿಂದಾನು ಬಂದಿದೆ. ಆದರೆ ಇದನ್ನು ಪ್ರಧಾನವಾಗಿ ಆಚರಣೆ ಮಾಡ್ತಾ ಇದ್ದಿದ್ದು ಉತ್ತರ ಭಾರತದಲ್ಲಿಯೇ. ದಕ್ಷಿಣ ಭಾರತದಲ್ಲಿ ಪುಷ್ಕರಗಳನ್ನು ಆಚರಣೆ ಮಾಡ್ತಾರೆ. ಅಂದರೆ ಒಂದೊಂದು ರಾಶಿಗೆ ಗುರು ಬಂದಾಗ ಒಂದೊಂದು ನದಿಯಲ್ಲಿ ಪುಷ್ಕರವಾಗತ್ತೆ. ಈಗ ನಮ್ಮಲ್ಲಿ ತುಲಾಮಾಸ ಬಂದರೆ ತುಂಬ ಪವಿತ್ರತೆ. ದಕ್ಷಿಣದಲ್ಲಿ ತುಲಾ ಸಂಕ್ರಮಣ ಅಂತ ಬರ್ತದೆ. ಸೂರ್ಯನು ತುಲಾ ರಾಶಿಗೆ ಬರಲಾಗಿ ಈ ಕಾವೇರಿ ನದಿಗೆ ಅತ್ಯಂತ ಮಹತ್ವ ಬರುತ್ತೆ. ಸೊ ಹಾಗಾಗಿ ತುಲಾ ಮಾಸದಲ್ಲಿ ಕಾವೇರಿಯಲ್ಲಿ ಸ್ನಾನ ಮಾಡೋದು ಅತ್ಯಂತ ಪವಿತ್ರ ಅಂತ ನಂಬ್ತಾರೆ. ಅನೇಕ ಸಾವಿರಾರು ವರ್ಷಗಳಿಂದ, ಬಹಳ ಪ್ರಾಚೀನ ಕಾಲದಿಂದ ಈ ನಂಬಿಕೆ ಇದೆ. ಆದರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಕುಂಭದ ಪರಿಕಲ್ಪನೆ ಇಲ್ಲ. ಹೇಗೆ ಉತ್ತರ ಭಾರತದ ಕುಂಭಮೇಳದ ಪರಿಕಲ್ಪನೆ ಇದೆಯೋ ಆ ರೀತಿಯ ಪರಿಕಲ್ಪನೆ ದಕ್ಷಿಣ ಭಾರತದಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಅಲ್ಲಿ ಹರಿದ್ವಾರ್ ಮತ್ತು ಪ್ರಯಾಗರಾಜ್, ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ಇದು ಕುಂಭದ ಪರಿಕಲ್ಪನೆ ಇತ್ತು. ಆದರೆ 1989ರಲ್ಲಿ ಇಲ್ಲಿನ ಕೆಲವು ಸ್ವಾಮಿಗಳು, ಅಂದರೆ ಸಂತರು, ಮಹಾಸ್ವಾಮಿಗಳು, ನಮ್ಮ ಸುತ್ತೂರು ಸ್ವಾಮಿಗಳು, ಹಾಗೆ ತಿರುಚಿ ಸ್ವಾಮಿಗಳು, ಹಾಗೆ ಆದಿಚುಂಚನಗಿರಿ ಮಹಾಸ್ವಾಮಿಗಳು, ಇಂತಹ ಒಂದಷ್ಟು ಜನ ಮಹಾತ್ಮರು ಸೇರಿಕೊಂಡು ಇಲ್ಲಿಯೂ ಯಾಕೆ ಕುಂಭಮೇಳವನ್ನು ಆರಂಭಿಸಬಾರದು ಅಂತ ಹೇಳಿ ಅವರು 1989ರಿಂದ ಇದನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಎಲ್ಲಿ ಅಂತ ಕೇಳಿದ್ರೆ ದಕ್ಷಿಣ ಭಾರತದ ಅತಿ ಪವಿತ್ರವಾದಂತಹ 3 ನದಿಗಳು ಸೇರುವಂತಹ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರಗಳು ಸೇರುವಂತಹ ತಿರುಮಕೂಡಲು, ಅಂದರೆ ಕೂಡಿದ ಜಾಗದಲ್ಲಿ ತಿರುಗುವಂತಹ ಒಂದು ತಿರುಮಕೂಡಲು, ಆ ಜಾಗದಲ್ಲೇ ಕೂಡಿ ತಿರುಗುತ್ತೆ ನದಿ,
ಅದಕ್ಕೆ ತಿರುಮ ಕೂಡಲು ಅಂತ ಹೆಸರು. ಅಂತಹ ಒಂದು ಜಾಗದಲ್ಲಿ ಅದು ಹರಿಹರ ಕ್ಷೇತ್ರವಾದಂತಹ ಒಂದು ಭಾಗದಲ್ಲಿ ಅಗಸ್ತ್ಯೇಶ್ವರ, ಇನ್ನೊಂದು ಭಾಗದಲ್ಲಿ ಗುಂಜಾ ನರಸಿಂಹಸ್ವಾಮಿ ಇರುವ ಒಂದು ಪವಿತ್ರ ಜಾಗದಲ್ಲಿ ಈ ಕುಂಭಮೇಳವನ್ನು ಆಚರಿಸೋಣ ಅಂತ ಅವ್ರಿಗೆ ಮನಸ್ಸಿಗೆ ಬಂತು. ಯಾಕೆಂದರೆ ಬಹಳ ಜನ ಉತ್ತರ ಭಾರತಕ್ಕೆ ಹೋಗೋಕ್ಕಾಗಲ್ಲ, ಅನೇಕ ವಿಚಾರಗಳಿಂದ. ಒಂದು ದುಡ್ಡಿನ ಸಮಸ್ಯೆ ಇರ್ಬೋದು, ಹಣಕಾಸು ಸಮಸ್ಯೆ, ತುಂಬ ದೂರದ ಸಮಸ್ಯೆ, ಇದೆಲ್ಲ. ನಮ್ಮಲ್ಲೇ ಇರುವ ಪವಿತ್ರವಾದಂತಹ ನದಿಗಳಲ್ಲಿ ಯಾಕೆ ಕುಂಭ ಆಗೋದಿಲ್ಲ? ಅದು ಕುಂಭಯೋಗ ತಾನೇ. ಯಾಕೆ ಅಂತ ಕೇಳಿದ್ರೆ, ವೃಷರಾಶಿಗತಿಯಲ್ಲಿ ಜೀವನ ಬಂದಾಗ, ಗುರು ಇದ್ದಾಗ, ಕುಂಭರಾಶಿಯಲ್ಲಿ ಸೂರ್ಯ ಬರುವ ಕಾಲದಲ್ಲಿ ಮಾಘ ಮಾಸದಲ್ಲಿ ತುಂಬ ಅತ್ಯಂತ ಪವಿತ್ರವಾದದ್ದು ಸ್ನಾನ. ಪೂರ್ಣಿಮೆಯು ಬರುವಾಗ, ಪೂರ್ಣಿಮೆಯ ಚಂದ್ರನೂ ಅಮೃತದಿಂದ ಉದ್ಭವಿಸಿರೋದ್ರಿಂದ, ಅಮೃತ ಕಾಲದಲ್ಲೇ ಅವನು ಸಮುದ್ರ ಮಂಥನದಲ್ಲೇ ಬಂದಿರೋದ್ರಿಂದ, ಆ ಪೂರ್ಣಿಮೆಯ ಪುಣ್ಯ ಪಾವನ ಪರ್ವವನ್ನು ಇಟ್ಕೊಂಡು ಇಲ್ಲೂ ಕೂಡ ಅಮೃತ ಯೋಗದಲ್ಲಿ, ಆ ಯೋಗಕ್ಕೊಂದಕ್ಕೆ ಅಮೃತ ಅಂತ ಹೆಸರು, ಆ ಅಮೃತ ಯೋಗದಲ್ಲಿ ಇಲ್ಲೂ ಕುಂಭವನ್ನು ಆಚರಿಸೋಣ ಅಂತ ಹೇಳಿ ಆಚರಣೆ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅದು ಒಂದು ಒಳ್ಳೆಯ ನಿರ್ಧಾರವೂ ಆಗಿತ್ತು. ಯಾಕೆಂದರೆ ಒಳ್ಳೆಯ ಜಾಗವೂ ಹೌದು, ಯಾವುದೂ ಹೊಸದಲ್ಲ, ತುಂಬ ಪ್ರಾಚೀನವಾದದ್ದು. ಹಾಗಾಗಿ ಅಲ್ಲಿ ಕುಂಭಮೇಳವನ್ನು ದಕ್ಷಿಣದಲ್ಲಿಯೂ ಆರಂಭಿಸಿದ್ರು. ಇದರಲ್ಲಿ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಏನಪ್ಪ ಅಂತ ಕೇಳಿದ್ರೆ, ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಇಲ್ಲೇ ಪುಣ್ಯ ಅಧಿಕ ಅನ್ನೋದನ್ನು ಅಲ್ಲಿನ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ತನ್ನ ಕೈಯಲ್ಲಿ ಗುಲಗಂಜಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಇದು ಗುಲಗಂಜಿಯಷ್ಟು ಉತ್ತರ ಭಾರತಕ್ಕಿಂತಲೂ ಇದು ದಕ್ಷಿಣ ಭಾರತದಲ್ಲಿ ಪುಣ್ಯ ಜಾಸ್ತಿ ಇಲ್ಲಿ ಸ್ನಾನ ಮಾಡಿದ್ರೆ ಅನ್ನೋದಕ್ಕೋಸ್ಕರ ಅಲ್ಲಿ ಗುಲಗಂಜಿಯನ್ನು ಇಟ್ಕೊಂಡಿದ್ದಾನೆ. ಹಾಗಾಗಿ ಕ್ಷೇತ್ರ ಮಾಹಾತ್ಮ್ಯೂ ಅಲ್ಲೇ ಇದೆ. ಅಗಸ್ತ್ಯೇಶ್ವರನ ಸನ್ನಿಧಾನದಲ್ಲಿ ಅಗಸ್ತ್ಯ ಸ್ಥಾಪನೆ ಮಾಡಿದಂತಹ ಆ ಸೈಕತ ಲಿಂಗದ ತಲೆಯ ಮೇಲೇ ಕಾವೇರಿ ಕೆಳಗಡೆಯಿಂದ ಬಂದು ಗಂಗೆ ಆಗ್ತಾಳೆ. ಆದ್ದರಿಂದ ಅಂತಹ ಪವಿತ್ರ ಜಾಗದಲ್ಲಿ ಇಲ್ಲಿ ಕುಂಭ ಮಾಡೋದು ಒಳ್ಳೆಯದು. ಕುಂಭ ಎಲ್ಲಿ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರೋದು ನಮಗೆ, ನಮ್ಮ ಮನಸ್ಸಿಗೆ ಬಂದಿದ್ದನ್ನು ನಾವು ಹೇಳೋದಾದರೆ, ಉತ್ತರದ ಪ್ರಯಾಗರಾಜದಂತೆಯೇ ಇದು ದಕ್ಷಿಣದ ಪ್ರಯಾಗ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಯಾರ್ಯಾರು ಸೇರ್ತಾರೆ? ಗಂಗೆ, ಯಮುನೆ ಮತ್ತು ಸರಸ್ವತಿ, 3 ನದಿಗಳ ಸಂಗಮ ತ್ರಿವೇಣಿ ಅಂತ ಹೆಸರದಕ್ಕೆ, ತ್ರಿವೇಣಿ ಸಂಗಮ. ಅಲ್ಲಿ ಮಾಧವ ಕ್ಷೇತ್ರ, ಮಾಧವ ಇದ್ದಾನೆ, ವೇಣಿ ಮಾಧವ, ನಾಗವಾಸುಕಿ, ಬಡೆ ಹನುಮಾನ್ ಮತ್ತು ಅಲ್ಲಿ ಶಿವನ ದೇವಾಲಯಗಳೆಲ್ಲ ಇದೆ ಸುತ್ತ. ಅಂತಹ ಪವಿತ್ರ ಸನ್ನಿಧಾನ. ಇಲ್ಲಿಯೂ ಕೂಡ ಕಾವೇರಿಗೆ ಇನ್ನೊಂದು ಹೆಸರಿದೆ, ದಕ್ಷಿಣ ಗಂಗಾ ಅಂತ ಅವಳಿಗೆ ಹೆಸರು. ಇದು ಗಂಗೆಯೇ. ಕಪಿಲಾ ನದಿ ಸ್ವಲ್ಪ ಕಪ್ಪು, ಯಮುನಾ ನದಿ ಹೇಗೆ ಕಪ್ಪೋ ಗಂಗೆ ಬಿಳಿಯೋ ಹಾಗೆ ಇಲ್ಲಿ ಕಪಿಲಾ ಅನ್ನೋ ಅರ್ಥ, ಕಪಿಲಾ ಅನ್ನೋ ಶಬ್ದಕ್ಕೆ ಅರ್ಥ ಕಂದು ಬಣ್ಣ ಅಂತ, ಕೆಂಪಾದ ಸ್ವಲ್ಪ ಕಪ್ಪಾದ ಬಣ್ಣ. ಇಲ್ಲಿಯೂ ಕಪಿಲೆ ಕಪ್ಪು, ಯಮುನೆಯೇ ಅವಳು. ಕಪ್ಪಾಗಿರೋಳು ಯಾರು? ಅವಳಿಗೆ ಇನ್ನೊಂದು ಹೆಸರಿದೆ, ಕಾಳಿಂದಿ ಅಂತ ಯಮುನಾಗೆ. ಅದೇ ಕಾಳಿ ಅಂದರೆ ಕಪ್ಪಿನ ಅಂಶ ಇಲ್ಲಿದೆ. ಮತ್ತು ಸ್ಫಟಿಕ ಅಂದ್ರೇನು? ಸ್ಫಟಿಕ ಅಂದರೆ ಶುಭ್ರ, ಶುಕ್ಲ, ಬಿಳಿ ಅಂತ ಅರ್ಥ. ಯಾರು? ಸರಸ್ವತಿ. ಆದ್ದರಿಂದ ಇದು ಗಂಗಾ, ಯಮುನಾ, ಸರಸ್ವತಿಯೇ. ಆದ್ದರಿಂದ ಇದು ದಕ್ಷಿಣ ಪ್ರಯಾಗವೇ, ಅದರಲ್ಲೇನು ಅನುಮಾನವೇ ಬೇಡ ಅನ್ನೋದು ಶಾಸ್ತ್ರಗಳ ನಿರ್ಣಯ. ಸೊ ಹಾಗಾಗಿ ಇಂತಹ ಜಾಗದಲ್ಲಿ ಕುಂಭಮೇಳವನ್ನು ಮಾಡೋದು ಒಂದು ರೀತಿಯಲ್ಲಿ ಒಂದು ಧಾರ್ಮಿಕ ಪ್ರಚೋದನೆ ಮತ್ತು ಒಂದು ಧಾರ್ಮಿಕವಾಗಿ ತೀರ್ಥಕ್ಷೇತ್ರದ ಒಂದು ಪರಿಕಲ್ಪನೆಯಲ್ಲಿ ಇಲ್ಲಿಗೂ ತರೋದು ತಪ್ಪೇನಿಲ್ಲ. ಉತ್ತರದ ಗಂಗೆ, ದಕ್ಷಿಣದ ಕಾವೇರಿ, ಈ 2 ಜೀವನದಿಗಳ ಮೂಲ ಬೇರೆಯಾದರೂ ಎರಡೂ ಕೂಡ ನಾಗರಿಕತೆಯ ತೊಟ್ಟಿಲುಗಳಿಗೆ ಸಾಕ್ಷಿಯಾಗಿದೆ. ಸರಿಸುಮಾರು 20 ಕೋಟಿ ವರ್ಷಗಳ ಹಿಂದೆ ಭೂಮಿಯಲ್ಲಿ ಎಲ್ಲ ಖಂಡಗಳು ಸೇರಿ ಒಂದು ಮಹಾಖಂಡವಾಗಿದ್ದವು. ಈ ಮಹಾಖಂಡವು ವಿಭಜನೆಯಾಗಿ ಪಶ್ಚಿಮ ಘಟ್ಟಗಳು ಸೃಷ್ಟಿಯಾದಾಗಿನಿಂದಲೂ ಜೀವನದಿಯಾದ ಕಾವೇರಿ ಹರಿಯುತ್ತಲೇ ಇದೆ. ಸುಮಾರು 5 ಕೋಟಿ ವರ್ಷಗಳ ಹಿಂದೆ ಇಂಡಿಯನ್ ಹಾಗೂ ಯುರೇಷಿಯನ್ ಟೆಕ್ಟಾನಿಕ್ ಪ್ಲೇಟ್ಗಳ ಡಿಕ್ಕಿಯಿಂದ ಸಾಗರದಾಳದ ಪ್ರಪಾತವು ಆಕಾಶದ ಕಡೆ ಏರಿ ಬೃಹತ್ ಭವ್ಯವಾದ ಹಿಮಾಲಯವು
ಸೃಷ್ಟಿಯಾಯಿತು. ದ ಕಿಂಗ್ ಆಫ್ ಮೌಂಟೇನ್ಸ್, ಪರ್ವತಗಳ ರಾಜನಾಗಿರುವ ಹಿಮಾಲಯದಿಂದ ಗಂಗಾಮಾತೆಯು ಹರಿಯುವುದನ್ನು ನೋಡಿದರೆ ಸ್ವರ್ಗದಿಂದಲೇ ಧರೆಗಿಳಿದು ಬಂದ ಹಾಗೆ ಭಾಸವಾಗುತ್ತದೆ. ಹಿಂದೆ ಈ ಭೂಮಿ ಎಲ್ಲ ಒಂದೇ ಖಂಡವಾಗಿತ್ತು. ಈಗ ನಾವು ಬೇರೆ ಬೇರೆ ಖಂಡಗಳಾಗಿ ನಾವು ಕರಿತೀವಿ. ಆದರೆ ಭೂಮಿ ಎಲ್ಲವೂ ಒಂದೇ ಖಂಡವಾಗಿದ್ದಾಗ ಅದನ್ನು ಸೂಪರ್ ಕಾಂಟಿನೆಂಟ್ ಅಂತ ಕರೀತಾರೆ, ಪ್ಯಾಂಜಿಯಾ ಅಂತ ಕರೀತಾರೆ. ಅಂತಹ ಸೂಪರ್ ಕಾಂಟಿನೆಂಟ್ ಆದಂತಹ ಒಂದು ಭೂಮಿ ಭಾಳ ದೀರ್ಘಕಾಲದ ನಂತರ ಬೇರೆ ಬೇರೆ ಖಂಡಗಳಾಗಿ ವಿಭಜನೆಯಾಗೋದಕ್ಕೆ ಆರಂಭವಾಯಿತು. ಹಾಗೆ ವಿಭಜನೆಯಾಗುವಾಗ ಜುರಾಸಿಕ್ ಪೀರಿಯಡ್ ಅಂತ ಏನು ಕರಿತೀವಿ, ಅದರ ಲೇಟ್ ಪಾರ್ಟಲ್ಲಿ ಅಥವಾ ಅದರ ನಂತರದ ಅರ್ಲಿ ಪಾರ್ಟಲ್ಲಿ ಕಾವೇರಿ ನದಿ ಉತ್ಪತ್ತಿಯಾಗಿರಬಹುದು. ಸುಮಾರು ಒಂದು 5.5 ಕೋಟಿಯಿಂದ 6 ಕೋಟಿ ವರ್ಷಗಳ ಹಿಂದೆಯೇ ಕಾವೇರಿ ನದಿ ಉತ್ಪತ್ತಿ ಆಗಿರಬಹುದು ಅನ್ನೋದು ಒಂದು ಅಂದಾಜು. ಅಷ್ಟು ಪ್ರಾಚೀನವಾದದ್ದು ಕಾವೇರಿ ನದಿ. ಆದರೆ ಗಂಗೆ ಅನೇಕ IIT ಸಂಶೋಧಕರ ಪ್ರಕಾರ, ನಾನು ಕೂಡ IIT ಕಾನ್ಪುರದಲ್ಲಿದ್ದೆ, ಆಗ ಅವರು ಗಂಗೆಯ ಬಳಿಗೆ ಕರ್ಕೊಂಡೋಗಿ ನನ್ನನ್ನು ಅಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿಸಿರೋರು. ಅದು ಬೇಕಾದಷ್ಟು ಟೆಸ್ಟು ಎಲ್ಲ ಮಾಡ್ತಾಯಿದ್ರು. ಅವರ ತೀರ್ಮಾನಗಳ ಪ್ರಕಾರ, ವಿಜ್ಞಾನಿಗಳ ತೀರ್ಮಾನದ ಪ್ರಕಾರ ಗಂಗೆ ಅತ್ಯಂತ ಹೊಸದು. ನಮ್ಮ ಪುರಾಣಗಳಲ್ಲಿಯೂ ಕೂಡ ಗಂಗೆ ಭೂಮಿಯ ಮೇಲೆ ಇರಲಿಲ್ಲ. ಭಗೀರಥ ತನ್ನ ವಂಶದವರಿಗೆ, ಸಗರನ ಮಕ್ಕಳಿಗೆ ಮೋಕ್ಷವನ್ನು ಕೊಡಿಸೋದಕ್ಕಾಗಿ ದೇವಗಂಗೆಯನ್ನು, ಅಂದರೆ ಆಕಾಶದಲ್ಲಿದ್ದ ಗಂಗೆಯನ್ನು ಭೂಮಿಗೆ ಕರ್ಕೊಂಡು ಬಂದ ಅನ್ನುವಂತಹ ಒಂದು ಪೌರಾಣಿಕ ಕಥೆಯೂ ಇದೆ. ಅದು ಮತ್ತು ಈ ವಿಜ್ಞಾನ ಎರಡೂ ಮ್ಯಾಚ್ ಆಗುತ್ತೆ. ಅಂದರೆ ಗಂಗೆ ಹೊಸದಾಗಿ ಬಂದಂತಹ ನದಿಯಾಗಿದ್ದು ಕಾವೇರಿಗೆ ಕಂಪೇರ್ ಮಾಡಿದ್ರೆ ಅದು ಹೊಸ ನದಿ ಆಗುತ್ತೆ. ಹಾಗಿದ್ರೆ ಗಂಗೆ ಹೊಸ ನದಿ ಅಂತಂದರೆ ನಿನ್ನೆನೋ ಮೊನ್ನೆನೋ 50 ವರ್ಷದ ಹಿಂದೆನೋ ಉತ್ಪತ್ತಿ ಆಗಿದ್ದಲ್ಲ. ಆದರೆ ಬೇರೆ ನದಿಗಳಿಗೆಲ್ಲ ಯೋಚನೆ ಮಾಡಿದ್ರೆ, ದಕ್ಷಿಣ ಭಾರತದ ಕಾವೇರಿ ನದಿಗೆ ಯೋಚನೆ ಮಾಡಿದ್ರೆ ಗಂಗೆ ಹೊಸದಾಗಿ ಭೂಮಿಯ ಮೇಲೆ ಬಂದ್ಲು ಅನ್ನೋದು ಒಂದು ದೊಡ್ಡ ಥಿಯರಿ. ಅದು ಅಲ್ಲದೆ ಕೆಲವು ಪರ್ವತಗಳು ಮೊದಲು ಉತ್ಪತ್ತಿಯಾಗಿದ್ವು ಮತ್ತು ಹಿಮಾಲಯ ಒಂದು ಕಾಲದಲ್ಲಿ ಸಮುದ್ರದಲ್ಲಿ ಮುಳುಗಿತ್ತು. ಅದು ನಂತರ ಸಮುದ್ರದ ಮೇಲಕ್ಕೆ ಬಂತು. ಯಾಕೆಂದರೆ ಅಲ್ಲಿ ನಮಗೆ ಇವಾಗ ಸಿಗ್ತಾ ಇರುವಂತಹ ಅನೇಕ ಏನು ಮೀನಿನ ವಿಚಾರಗಳು ಅಥವಾ ಏನು ಅಕ್ವಾಟಿಕ್ ಅನಿಮಲ್ಸ್ ಅಂತೀವಲ್ಲ, ಅದರ ಒಂದು ಪಳೆಯುಳಿಕೆಗಳು ಸಿಗ್ತಾ ಇದ್ದಾವೆ ನಮಗೆ. ಹೆಂಗಪ್ಪ ಇದು ಹಿಮಾಲಯದಲ್ಲಿ ಹೋಗಿ ಸಮುದ್ರದಲ್ಲಿದ್ದ ಪ್ರಾಣಿಗಳದೆಲ್ಲ ಸಿಗ್ತಾ ಇದೆಯಲ್ಲ ಅಂತ ಕೇಳಿದ್ರೆ, ಅದು ಸಮುದ್ರದಿಂದ ಮೇಲಕ್ಕೆ ಯಾವುದೋ ಕಾಲದಲ್ಲಿ ಎದ್ದಿರ್ಬೋದು. ಯಾಕಂದರೆ ನಾವಿವಾಗ ಮಾತಾಡಿದ ಹಾಗೆಯೇ ಸೂಪರ್ ಕಾಂಟಿನೆಂಟ್ ಆಗಿದ್ದಂತಹ ಭೂಮಿ ಅದು ಪ್ಲೇಟ್ಸ್ಗಳ ಒತ್ತಡದಿಂದ ಬೇರೆ ಬೇರೆ ಕಡೆ ಮೇಲಕ್ಕೆ ಎದ್ದೇಳುತ್ತೆ, ಬೇರೆ ಕಡೆ ಕೆಳಗಡೆ ಹೋಗುತ್ತೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ ವಿಜ್ಞಾನಿಗಳಿಗೆ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವು ಯೋಚನೆಯನ್ನು ಮಾಡಿದ್ರೆ ಗಂಗೆ ನಿಧಾನಕ್ಕೆ ಬಂದಲು, ಕಾವೇರಿ ಮೊದಲೇ ಬಂದಿದ್ಲು ಅನ್ನೋದು ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರವೂ ವಿಜ್ಞಾನದ ಪ್ರಕಾರವೂ ಎರಡೂ ಮ್ಯಾಚ್ ಆಗುತ್ತೆ. ಸಂಗಮವಾಗೋ ನದಿಗಳು ದೈವೀಕತೆಯಿಂದ ಕೂಡಿರೋದು ಕೇವಲ ನಂಬಿಕೆಯಲ್ಲ. ಇದರ ಹಿಂದೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ಮರೆತು ಹೋದ ವಿಜ್ಞಾನವಿದೆ. 2 ಪ್ರಬಲ ನದಿಗಳು ಸಂಗಮ ಸ್ಥಳಗಳಲ್ಲಿ ಒಂದಾದಾಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಯಾನುಗಳು ಉತ್ಪತ್ತಿಯಾಗ್ತವೆ. ಅಯಾನ್ ಅಂದರೆ ಚಾರ್ಜ್ಡ್ ಕಣಗಳು. ಸಂಗಮ ಕ್ಷೇತ್ರಗಳಲ್ಲಿ ಮುಳುಗಿದಾಗ ಈ ಅಯಾನ್ಗಳು ಕಣ್ಣಿಗೆ ಕಾಣದ ರೀತಿಯಲ್ಲಿ ಜನಸಾಮಾನ್ಯರ ಮೆದುಳಿನಲ್ಲಿ ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ಮನಸ್ಸನ್ನು ಜಾಗೃತಗೊಳಿಸಿ, ಹೃದಯವನ್ನು ಶಾಂತಗೊಳಿಸಿ, ಚೈತನ್ಯವನ್ನು ಪುನಶ್ಚೇತನಗೊಳಿಸುವ ಒಂದು ಸಾಧನವಾಗಿದೆ. ಆದುದರಿಂದ ಈ ಸಂಗಮಿಗಳು ದೇಹ ಮಾತ್ರವಲ್ಲದೆ ಆತ್ಮವನ್ನೂ ಶುದ್ಧೀಕರಿಸುವುದಾಗಿದೆ. ಒಂದು ಎಲ್ಲ ಪ್ರಶ್ನೆ ಕೇಳುವಂಥದ್ದು ಜನ, ನಮ್ಮೆಲ್ಲ ಮಿತ್ರರು ಭಾಳ ಜನ ಕೇಳ್ತಾರೆ, ಈ ಕುಂಭಮೇಳದಲ್ಲಿ ಅಥವಾ ನದಿಗಳ ಸಂಗಮ ಕ್ಷೇತ್ರಗಳಲ್ಲಿ ನಾವು ಮುಳುಗಿದ್ರೆ ನಮ್ಮ ಪಾಪಗಳೆಲ್ಲ ಹೊರಟೋಗ ಆಗಿದ್ರೆ
ಅಥವಾ ಮೋಕ್ಷ ಸಿಕ್ಬಿಡೋ ಹಾಗಿದ್ರೆ, ಅಥವಾ ಸ್ವರ್ಗ ಸಿಕ್ಬಿಡೋ ಹಾಗಿದ್ರೆ ಅಲ್ಲೇ ಇರುವ ಮೀನುಗಳು ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತಲ್ಲ, ಅಲ್ಲೇ ಇರುವ ಮೊಸಳೆಗಳೆಲ್ಲ ಹೋಗ್ಬೇಕಾಗಿತ್ತಲ್ಲ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತು ಅದರಿಂದ ಬಡತನ ಹೋಗ್ಬೇಕಾಗಿತ್ತಲ್ಲ ಅಂತ ಇನ್ನು ಕೆಲವರು ಕೇಳ್ತಾರೆ. ಆದ್ದರಿಂದ ಪುಣ್ಯ ಪ್ರಾಪ್ತಿ ಆಯಿತು ಅಂತ ಹೆಂಗಪ್ಪ ಅನ್ಕೋತೀಯ ನೀನು ಅಂತ ಇನ್ನು ಕೆಲವರು ಕೇಳ್ತಾರೆ. ಇನ್ನು ಕೆಲವರು ನದಿ ದಡದಲ್ಲೇ ಕಸ ಗಿಸ ಎಲ್ಲ ಮಾಡ್ತಾ ಇರ್ತಾರೆ, ಕೆಲವರು ಗಲೀಜು ಮಾಡಿಬಿಡ್ತಾರೆ. ಆ ನದಿಯ ದಡದಲ್ಲಿ ನೀವು ಹೋಗಿ ಸ್ನಾನ ಮಾಡೋದ್ರಿಂದ ಇದೆಲ್ಲ ಹೇಗೆ ಅಂತೆಲ್ಲ ಈ ಪ್ರಶ್ನೆಗಳನ್ನೆಲ್ಲ ಬೇರೆ ಕೇಳ್ತಾನೆ ಇರ್ತಾರೆ. ನಮ್ಮ ವೇದಗಳಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನಪ್ಪ ಅಂತ ಹೇಳಿದ್ರೆ, ನದಿ ಸಂಗಮ ಕ್ಷೇತ್ರಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತದೆ, ಅವನಿಗೆ ಮೋಕ್ಷದಾಯಕವಾಗಿದೆ, ಅವನಿಗೆ ಮಂಗಳಕರವಾಗ್ತದೆ, ಆರೋಗ್ಯ ಬರ್ತದೆ ಅಂತೆಲ್ಲ ನಮ್ಮ ನದಿಗಳ ಸ್ತೋತ್ರದಲ್ಲಿದೆ, ವೇದಗಳಲ್ಲಿದೆ. ನಾವು ಮೂಲ ಆಶಯಗಳನ್ನು ಮತ್ತು ವಿಜ್ಞಾನಗಳನ್ನು ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದರೆ ನಾವು ಸುಮ್ಮನೆ ಸ್ನಾನ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಮ್ಮ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ವಿಜ್ಞಾನಗಳಲ್ಲಿ ನಾವು ನೋಡ್ಬೋದು. ನಮ್ಮ ಅಭಿಪ್ರಾಯದಂತೆ ವಿಜ್ಞಾನ ಬೇರೆ ಇಲ್ಲ, ಅಧ್ಯಾತ್ಮ ಇಲ್ಲ, ಬೇರೆ ಇಲ್ಲ, ಎರಡೂ ಒಂದೇ ರೀತಿಯಾದಂಥದ್ದು. ಇದೊಂದು ಮಾರ್ಗ, ಅದೊಂದು ಮಾರ್ಗ ಅಷ್ಟೇ. ಎರಡರ ಮಾರ್ಗವೂ ಸತ್ಯಾನ್ವೇಷಣೆಯೇ, ಎರಡರ ಮಾರ್ಗವೂ ಮನುಷ್ಯನ ಒಳ್ಳೆಯದೇ, ಅಭ್ಯುದಯವೇ. ವಾಟ್ ಈಸ್ ದಿ ಪರ್ಪಸ್ ಆಫ್ ಸೈನ್ಸ್? ದ ಬೆಟರ್ಮೆಂಟ್ ಆಫ್ ಲೈಫ್ ಮಾಡೋದಕ್ಕೆ ಅದು ಹೊರಟಿರೋದು. ಅಧ್ಯಾತ್ಮದ ಗುರಿ ಏನು? ಅದು ಮನುಷ್ಯನಿಗೆ ಒಳ್ಳೇದು ಮಾಡಬೇಕು ಅಂತಲೇ ಹೊರಟಿರೋದು. ಎರಡರ ಗುರಿನೂ ಒಂದೇ, ಆದರೆ ಮಾರ್ಗಗಳು ಬೇರೆ. ಹೀಗಿರುವಾಗ ಈ ಎಲ್ಲ ಪ್ರಶ್ನೆಗಳಿಗೆ ಏನು ಉತ್ತರ ಅಂತ ನೀವು ಕೇಳಿದ್ರೆ, ಈಗ ಒಂದು ಲೋಟ ನೀರನ್ನು ತೆಗೆದುಕೊಂಡು ಬನ್ನಿ, ಆ ನೀರನ್ನು ನಿಮ್ಮ ಲೋಟದಲ್ಲಿ ಇಡಿ. ಒಂದೇ ಜಾಗದಲ್ಲಿ ಇಟ್ಟಿದ್ದರಿಂದ ಅದು ನೀರು ಕೆಟ್ಟೋಗುತ್ತೆ, ಅದರಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು ಅವು ಇವು ಎಲ್ಲ ಬಂದ್ಬಿಡುತ್ತೆ, ಮತ್ತು ಹುಳುಗಳೆಲ್ಲ ಬಂದ್ಬಿಡುತ್ತೆ. ಅದರಲ್ಲಿ ನೀವು ನೋಡ್ಬೋದು ಹುಳ ಎಲ್ಲ ಬರೋದನ್ನು. ನೀರು ಕೆಟ್ಟೋಗುತ್ತೆ, ಸ್ಮೆಲ್ ಬರುತ್ತೆ, ಬ್ಯಾಡ್ ಓಡಾರ್ ಬರುತ್ತೆ, ನೀರೇ ಕೆಟ್ಟೋಗುತ್ತೆ. ಆದರೆ ಯಾವತ್ತಾದರೂ ಓಡುವ ನದಿ ಕೆಟ್ಟಿರೋದನ್ನು ನೋಡಿದ್ದೀರಾ? ಯಾಕೆ ನೀರು ಕೆಡೋದಿಲ್ಲ ಅಂದರೆ, ನದಿ ವೇಗೇನ ಶುದ್ಧತಿ ಅಂತ ಶಾಸ್ತ್ರಗಳು ಹೇಳ್ತವೆ. ವಿಜ್ಞಾನ ಏನು ಹೇಳುತ್ತೆ, ಯಾವುದು ಸ್ಟ್ಯಾಟಿಕ್ ಆಗಿದೆಯೋ ಅಲ್ಲಿ ಎನರ್ಜಿ ಕಡಿಮೆ ಇರೋದ್ರಿಂದ ಅಲ್ಲಿ ಇಂತಹ ಏನು ಆರ್ಗ್ಯಾನಿಸಮ್ಸ್ ಅಂದರೆ ಜೀವಜಂತುಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಅಥವಾ ಕ್ರಿಯೆ ಕೆಟ್ಟೋಗುತ್ತೆ. ನೀರು ಬೇರೆ ಬೇರೆ ಬೂಷ್ಟೆ ಬರೋದು, ಹುಳ ಬರೋದು, ಇದೆಲ್ಲ ಆಗುತ್ತೆ. ಓಡುವ ನದಿಯಲ್ಲಿ ಎನರ್ಜಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಏನೂ ಆಗೋದಿಲ್ಲ, ಅದು ನೀರು ಶುದ್ಧವಾಗಿಯೇ ಇರುತ್ತೆ. ಸಣ್ಣ ಪುಟ್ಟ ಕಸಗಳನ್ನು ನೀವು ಹಾಕ್ತಾ ಇದ್ರೂ ಅದು ತೊಗೊಂಡು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಕೆಟ್ಟ ವಿಚಾರಗಳೇನೇ ಹಾಕಿದ್ರು ಸೆಡಿಮೆಂಟೇಷನ್ ಆಗಿ ಕೆಳಗಡೆ ಹೋಗುತ್ತೆ ಅನ್ನೋದೆಲ್ಲ ಥಿಯರಿ. ನದಿ ಓಡಿದ್ರೇ ಇಷ್ಟಾದರೆ ಇನ್ನು ಎರಡು ನದಿಗಳು ಸೇರುವಂತಹ ಜಾಗದಲ್ಲಿ ಎಷ್ಟು ಪವರ್ಫುಲ್ ಎನರ್ಜಿ ಸೇರುತ್ತೆ ಅಂದರೆ, ಇದು ಒಂದು ವೇಗದಲ್ಲಿ ಬರುವ ಎನರ್ಜಿ, ಮತ್ತೊಂದು ನದಿಯಿಂದ ಬರುವಂತಹ ಎನರ್ಜಿ, ಇವೆರಡೂ ಸೇರಿದ ತಕ್ಷಣವೇ ಅಂತಹ ಜಾಗದಲ್ಲಿ ಉತ್ಪತ್ತಿಯಾಗುವಂತಹ ಪಾಸಿಟಿವ್ ಎನರ್ಜಿಯ ಲೆಕ್ಕಾಚಾರಗಳು ಹೈ ಲೆವೆಲಲ್ಲಿ ಇರ್ತದೆ. ಅಂತಹ ಜಾಗದಲ್ಲಿ ನೀರು ಎಲ್ಲಿ ಆಳವಾಗಿದ್ದು ನೀರು ಹರಿತಾ ಇರುತ್ತೋ ಅಂತಹ ಜಾಗದಲ್ಲಿ ನಾವು ಸ್ನಾನ ಏನಾದರೂ ಮಾಡಿದ್ರೆ ನಮ್ಮ ಎಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ಗಳೆಲ್ಲ ಕಡಿಮೆ ಆಗಿಬಿಡ್ತವೆ. ಯಾಕೆ ಅಂತಂದರೆ, ನೀವು ನೋಡಿರ್ಬೋದು, ಮನುಷ್ಯ ಎಷ್ಟೇ ಗಾಬರಿಲಿದ್ರು, ಟೆನ್ಷನ್ನಲ್ಲಿದ್ದರು, ಅವನಿಗೇನೇ ಆದರೂ ಫಸ್ಟು ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ, ಅವ್ನು ನೀರು ಹಾಕ್ತಾರೆ. ಯಾಕೆ? ಕಾನ್ಷಿಯಸ್ನೆಸ್ಸನ್ನು ಎಳ್ಕೊಳ್ಳೋದಕ್ಕೆ. ಇಲ್ಲಿ ಏನಾಗುತ್ತೆ, ಮಿದುಳಿನ ಮೇಲೆ ಪರಿಣಾಮವನ್ನು ಬೀರೋದ್ರಿಂದ ಈ ಜಾಗಗಳಲ್ಲಿ ಸ್ನಾನ ಮಾಡಿದ್ರೆ ಎನರ್ಜಿ ಲೆವೆಲ್ ಜಾಸ್ತಿ ಇರೋದ್ರಿಂದ ನಮ್ಮ ಇಡೀ ಬಾಡಿ ಕಾಮ್ ಡೌನ್ ಆಗೋದಲ್ಲದೆ ರಿವಿಟಾಲಿಟಿ ಆಗುತ್ತೆ. ಅಂದರೆ ರಿವಿಟಾಲ್ ಫುಲ್ಲು ಇನ್ನೊಂದು ಸಲ ಉತ್ತೇಜನ, ಪುನಶ್ಚೇತನ ಆದಂಗೆ ಆಗ್ಬಿಡ್ತದೆ. ಆದ್ದರಿಂದಾನೇ ನದಿಗಳಲ್ಲಿ ಸ್ನಾನ ಮಾಡಿ ಬರೋರು ಮುಖನೆಲ್ಲ ನೋಡಿ ನೀವು ತುಂಬ ಗ್ಲೋ ಆಗಿರುತ್ತೆ, ಭಾಳ ಖುಷಿಲಿರ್ತಾರೆ ಎಲ್ಲರೂ. ಅಲ್ಲಿನ ನೀರನ್ನು ಸೇವಿಸಿದ್ರೂ ಒಳ್ಳೆಯದಾಗತ್ತೆ. ಇದು ಸಾಮಾನ್ಯ ಸಂಗಮ ಕ್ಷೇತ್ರಗಳಲ್ಲೇ ಹಿಂಗಾಗೋದಾದರೆ, ನಿಮಗೆ ಗಂಗೆ ಬಗ್ಗೆ ಹೇಳಬೇಕು. ಗಂಗೆಯ ನೀರನ್ನು ತೆಗೆದುಕೊಂಡು ಬಂದು ಇಡೀ ನೀವು, ಒಂದು ತಿಂಗಳಲ್ಲ, ಒಂದು ವರ್ಷವಾದರೂ ಕೆಡೋದಿಲ್ಲ, ಅದರಲ್ಲಿ ಬೇರೆ ಜೀವಿಗಳೇ ಉತ್ಪತ್ತಿ ಆಗೋದಿಲ್ಲ. ಸೊ ಇದು ಅಲ್ಲಿನ ಮಹಾತ್ಮ. ಆದ್ದರಿಂದ ಈ ಸಂಗಮ ಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡೋದು ಕೇವಲ ಧಾರ್ಮಿಕ ಪುಣ್ಯ ಮಾತ್ರ ಅಲ್ಲ, ಅದರಲ್ಲಿ ವಿಜ್ಞಾನದ ಅಂಶಗಳಿವೆ. ನಮ್ಮಲ್ಲಿ ಚೈತನ್ಯವನ್ನು ಜಾಸ್ತಿ ಮಾಡುವಂತಹ, ನಮ್ಮ ಎಲ್ಲ ಸೆಲ್ಸ್ಗಳಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿಯನ್ನು ಬೂಸ್ಟಪ್ ಮಾಡುವಂತಹ ರೀತಿಯಲ್ಲಿ ಒಂದು ಎನರ್ಜಿಯಲ್ಲಿ ಸಿಗುತ್ತೆ. ಇದ್ರ ಮೇಲೂ ಕೂಡ ನಿಮ್ಮ ನಂಬಿಕೆ ಜಾಸ್ತಿ ಇದ್ದರೆ
ಅದು ಇನ್ನೂ ಮೋಕ್ಷಕಾರಕವಾಗತ್ತೆ, ಮುಕ್ತಿಗೆ ಕಾರಣವಾಗುತ್ತೆ. ಭಕ್ತಿ, ಶಕ್ತಿ, ವಿಜ್ಞಾನ, ಮೋಕ್ಷ ಎಲ್ಲ ಸಿಗುತ್ತೆ. ಇದು ಮೂಲ ಉದ್ದೇಶ. ಮತ್ತು ಬಡತನ ಹೋಗುತ್ತೀಯಾ ಅಥವಾ ಇನ್ನೊಂದು ಹೋಗುತ್ತೀಯಾ ಅನ್ನೋ ಪ್ರಶ್ನೆಗಳಿಗೆ ಮನುಷ್ಯ ಏನು ಮಾಡಿದ್ರೂ ಬಡತನ ಹೋಗೋದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅದು ಬಡತನ ಹೋಗೋದು. ಆದ್ದರಿಂದ ಯಾರು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೋ ಅವರಿಗೆ ಈ ಬಡತನದ ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದ ಯಾವ್ಯಾವುದೋ ಪ್ರಶ್ನೆಗಳನ್ನು ತಂದು ನದಿಗೆ ಜಾಯಿನ್ ಮಾಡಬಾರ್ದು. ನದಿಯ ಚೈತನ್ಯವನ್ನು ನದಿಯ ಚೈತನ್ಯವಾಗೇ ನೋಡಬೇಕೇ ಹೊರತು ನೀವು ಯಾವ್ಯಾವುದೋ ಪ್ರಶ್ನೆಗಳು, ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಅವನು ಅಮೇರಿಕ ಅಧ್ಯಕ್ಷನಾಗ್ತಾನ ಅಂದರೆ ಆಗೋಕ್ಕಾಗೋದಿಲ್ಲ. ಬಿಕಾಸ್ ದಟ್ ಕಾನ್ಸೆಪ್ಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ನೀವು ಅದನ್ನೆಲ್ಲ ಇದಕ್ಕೆ ತಂದು ಜಾಯಿನ್ ಮಾಡಬಾರ್ದು. ಒಂದಾನೊಂದು ಕಾಲದಲ್ಲಿ ನದಿಗಳು ತುಂಬ ಶುದ್ಧವಾಗಿದ್ದವು. ಆದರೆ ಈಗ ಮಾನವರ ಅಜ್ಞಾನ ಹಾಗೂ ನಿರ್ಲಕ್ಷ್ಯದಿಂದ ನದಿಗಳು ಕಲುಷಿತವಾಗಿ ಉಸಿರುಗಟ್ಟುವ ಸ್ಥಿತಿಗೆ ಬಂದು ತಲುಪಿವೆ. ಇಂತಹ ನೀರಿನಲ್ಲಿ ಸ್ನಾನ ಮಾಡಿದರೆ ಹೇಗೆ ಆತ್ಮಶುದ್ಧಿಯಾಗಿ ಮೋಕ್ಷ ಸಂಪಾದಿಸುವುದು ಎಂಬ ಪ್ರಶ್ನೆ ಕಾಡುತ್ತೆ. ಕುಂಭಮೇಳವೆಂದರೆ ಕೇವಲ ಪವಿತ್ರ ನದಿಗಳಲ್ಲಿ ಮುಳುಗುವುದಲ್ಲ, ನದಿಗಳನ್ನು ಕಲುಷಿತಗೊಳಿಸಿ ನಂತರ ಪ್ರಾರ್ಥನೆ ಮಾಡುವುದಲ್ಲ. ಟು ಪ್ರೊಟೆಕ್ಟ್ ಅಂಡ್ ಪ್ರಿಸರ್ವ್ ದ ರಿವರ್ಸ್ ಬಿಫೋರ್ ವಿ ಪ್ರೇ ಈಸ್ ದ ಟ್ರೂ ಪ್ರೇಯರ್. ಪ್ರಾರ್ಥಿಸುವ ಮೊದಲೇ ರಕ್ಷಿಸಿ ಸಂರಕ್ಷಣೆ ಮಾಡುವುದು ನಿಜವಾದ ಪ್ರಾರ್ಥನೆ. ನೋಡಿ, ಮೊದಲನೇದಾಗಿ ನದಿಯಲ್ಲಿ ಕೆಟ್ಟತನವನ್ನು ಮಾಡಬಾರ್ದು, ನದಿನ ಹಾಳು ಮಾಡಬಾರ್ದು. ಇದು ವೇದಗಳ ಆಶಯ. ವೇದದಲ್ಲಿ ತುಂಬ ಸ್ಪಷ್ಟವಾಗಿ ಬರ್ತದೆ. ಏನಂತ ಬರ್ತದೆ? ನಾನಿಷ್ಟೀವೇತ್, ನದಿಯಲ್ಲಿ ಉಗಿಬಾರ್ದು. ನಾಪ್ಸು ಮೂತ್ರ ಪುರೇಶಂ ಕುರ್ಯಾತ್, ನೀರಿನಲ್ಲಿ ನಮ್ಮ ಮೂತ್ರ ವಿಸರ್ಜನೆಯನ್ನಾಗಲಿ ಮಲ ವಿಸರ್ಜನೆಯನ್ನಾಗಲಿ ಮಾಡಬಾರ್ದು. ನೀರಿನಲ್ಲಿ ನಮ್ಮ ಬಟ್ಟೆಗಳನ್ನು ಹಾಕಬಾರ್ದು. ನೀರಿನಲ್ಲಿ ಏನೇನೋ ಮಾಡಬಾರ್ದು. ಯಾಕೆಂದರೆ ಅಲ್ಲಿ ಜೀವಜಂತುಗಳಿವೆ. ಅದು ನೀವು ಮಾಡೋದ್ರಿಂದ ನಿಮ್ಮ ಟಾಕ್ಸಿಕ್ ಎಲ್ಲ ಅದರಲ್ಲಿ ಹೋಗಿ ಅವುಗಳು ಸಾಯ್ತವೆ. ಅದು ಜೀವಕ್ಕೆ ಹಾನಿಯಾಗುತ್ತೆ. ಮತ್ತು ಜಲದ ನೀರಿನ ವಿಷಯವನ್ನು ನೀವು ಹಾಳು ಮಾಡ್ತಾ ಇದ್ದೀರಿ. ಅದು ತಾಯಿ, ಅದನ್ನು ಕೆಡಿಸಬಾರ್ದು. ಯಾಕೆ ಹೇಳಿದ್ದಾರೆ? ನೀರಿನ ಶುದ್ಧಿ ಇದ್ದರೆ ನಿಮ್ಮ ವಾತಾವರಣದ ಶುದ್ಧಿ ಇರುತ್ತೆ. ನೀರಿಗೆ ನೀವು ಗಲೀಜು ಮಾಡದೆ ಹೋದರೆ ನಿಮ್ಮ ಫ್ಯಾಕ್ಟ್ರಿ ನೀರು, ಕಸದ ನೀರು, ನಿಮ್ಮ ಕೆಟ್ಟ ನೀರು ಎಲ್ಲ ಬಿಡದೆ ಹೋದರೆ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗದೇ ಇರಲಿ, ವಾತಾವರಣ ಕಲುಷಿತವಾಗದೇ ಇರಲಿ ಅಂತ ತಾನೇ ಇದನ್ನೆಲ್ಲ ಮಾಡಿದ್ದಾರೆ ನಮ್ಮ ಪೂರ್ವಿಕರು. ಹಾಗಿದ್ರೆ ಇದು ಒಂದು ಸಾಮಾಜಿಕ ವಿಚಾರ ಆಯಿತು. ಹಾಗಿದ್ರೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮಗೇನು ಪ್ರಯೋಜನ ಅಂತ ಕೇಳೋದಾದರೆ, ಕುಡಿಯುವ ನೀರು ನಮ್ಮ ಜಲಮೂಲ. ನಮಗೆ ಮಾತ್ರ ಅಲ್ಲ, ನಾವು ಹೇಳಿದ್ವಲ್ಲ 84 ಲಕ್ಷ ಜೀವಕ್ಕೂ ಅದು ಕುಡಿಯುವ ನೀರು ಆಸರೆ. ಅದನ್ನು ಹಾಳು ಮಾಡಬಾರ್ದು. ಅದನ್ನು ಹೇಗೆ ನೋಡ್ಕೋಬೇಕಾಗಿದ್ರೆ ಅದನ್ನು ತಾಯಿಯ ಥರ ನೋಡಬೇಕು. ಹಾಗಿದ್ರೆ ತಾಯಿಯ ಥರ ನೋಡಬೇಕು ಅಂದರೆ ಪೂಜೆ ಮಾಡಬೇಕಾ? ಹೌದು. ನೀನು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ನದಿ ನೀರು ಶುದ್ಧ ಇಲ್ಲದೆ ಹೋದರೆ ನೀನು ಮಾಡ್ತೀಯ ಸ್ನಾನನ? ಸ್ನಾನ ಮಾಡೋ ಕಾನ್ಸೆಪ್ಟ್ ಯಾಕೆ ಬಂತು? ಆ ನೀರನ್ನು ಪ್ಯೂರಾಗಿ ಇಟ್ಕೋಬೇಕು. ಪ್ಯೂರಾಗಿ ಇಟ್ಟಿರ್ತಾರೆ, ನೀನು ಸ್ನಾನ ಮಾಡ್ತೀಯ. ಇಲ್ಲೋದ್ರೆ ಏನಾಗುತ್ತೆ? ಆ ನದಿ ನೀರಲ್ಲಿ, ಮೋರಿ ನೀರಲ್ಲಿ ಯಾರೂ ಸ್ನಾನ ಮಾಡೋಕ್ಕೆ ಇಷ್ಟಪಡಲ್ಲ. ನೀರು ಕೆಟ್ಟೋಗಿದ್ರೆ ಸ್ನಾನ ಮಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಐ ಆಮ್ ಪ್ರಮೋಟಿಂಗ್, ನೀನು ಹೋಗಿ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ಸ್ನಾನ ಮಾಡುವ ನೀರನ್ನು ನೀನು ಕೆಡ್ಸಕ್ಕೆ ಹೋಗೋದಿಲ್ಲ. ನಿನಗೆ ಅರಿವಿರುತ್ತೆ. ಆ ಕೆಟ್ಟ ನೀರಿದ್ದರೆ ನೀನೇ ಸ್ನಾನ ಮಾಡಲ್ಲ. ಹಾಗಾಗಿ ನೀನು ಯಾವಾಗಲೂ ಸ್ನಾನ ಮಾಡುವ ಯೋಗ್ಯವಾಗಿ ಆ ನದಿಯನ್ನು ಇಡಬೇಕು ಅಂದರೆ ಏನರ್ಥ? ಯು ಹ್ಯಾವ್ ಟು ಪ್ರೊಟೆಕ್ಟ್ ದಿ ರಿವರ್ ಅಂತ. ಆ ರಿವರ್ ಬಾಡೀಸ್, ವಾಟರ್ ಬಾಡೀಸ್ ಅಂತ ಅದನ್ನು ಪ್ರಿಸರ್ವೇಷನ್ ಮಾಡೋದಕ್ಕೋಸ್ಕರ, ನಮ್ಮ ಎಕಲಾಜಿಕಲ್ ಇಂಬ್ಯಾಲೆನ್ಸಸ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರ, ಎನ್ವಿರಾನ್ಮೆಂಟನ್ನು ಕಾಪಾಡೋದಕ್ಕೋಸ್ಕರ ಈ ಕುಂಭಮೇಳ ಅನ್ನೋ ಕಾನ್ಸೆಪ್ಟನ್ನು ನಮ್ಮ ಪೂರ್ವಿಕರು ತಂದರು. ಅದನ್ನು ಪವಿತ್ರ ಅನ್ನೋ ಇದಕ್ಕೆ ತಂದರು. ಅದು ಕುಡಿಯಲು ಯೋಗ್ಯವಾದದ್ದು. ಅದು ನೀನೇ ಸ್ನಾನ ಮಾಡಬೇಕಾಗಿರೋದು. ಅದನ್ನು ನೀನು ಕೆಡಿಸಬಾರದು. ನೀನು ಸ್ನಾನ ಮಾಡುವ ನೀರಿನಲ್ಲಿ ನೀನು ಮಲಮೂತ್ರ ವಿಸರ್ಜನೆ ಮಾಡಲಾರೆ. ನೀನು ಸ್ನಾನ ಮಾಡುವ ನೀರಿನಲ್ಲಿ ನೀನೇ ಯೂರಿನೇಟ್ ಮಾಡಿ ಕುಡಿಯಲಾರೆ. ಹಂಗೆ ಏನು ಮಾಡ್ತೀಯ? ನೀನು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀಯ. ಇದೆಲ್ಲವನ್ನೂ ತಂದರು. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಯಿಂದ ಹಿಡಿದು
ಇತ್ತೀಚಿನ ನಾಗರಿಕತೆಗಳವರೆಗೆ ನೀರು ನಮ್ಮೆಲ್ಲರನ್ನು ಒಂದುಗೂಡಿಸುತ್ತದೆ. ನೀರಿಲ್ಲದಿದ್ದರೆ ಇಡೀ ಅಸ್ತಿತ್ವವೇ ಧೂಳಿನಲ್ಲಿ ಮುಸುಕಾಗುತ್ತದೆ. ಈ ಶಾಶ್ವತ ನಿಯಮವನ್ನು ಅರಿತುಕೊಂಡು ನಮ್ಮ ಪೂರ್ವಜರು ನದಿಗಳು ಹರಿಯುವ ಪವಿತ್ರ ಸ್ಥಳಗಳಲ್ಲಿ ಜೀವನವನ್ನು ಆಚರಿಸಲು ಬೃಹತ್ ಸಭೆಗಳನ್ನು ಆಯೋಜಿಸುತ್ತಿದ್ದರು. ಸಕಲ ಜೀವರಾಶಿಗಳ ಜೀವಾಳವಾದ ಈ ಪವಿತ್ರ ಜೀವ ನದಿಗಳನ್ನು ರಕ್ಷಿಸಿ ಸಂರಕ್ಷಿಸುವುದೇ ನಿಜವಾದ ಕುಂಭಮೇಳ. ಈಗ ಅದು ಈ ಕುಂಭಮೇಳವನ್ನು ಮಾಡ್ತಾ ಇದ್ದೀರಲ್ಲ, ದಕ್ಷಿಣ ಕುಂಭಮೇಳವನ್ನು ತಿರುಮಕೂಡ್ಲಲ್ಲಿ ಮಾಡ್ತಾ ಇದ್ದೀರಿ, ಇದರಿಂದ ಏನು ಪ್ರಯೋಜನ, ಏನಕ್ಕೆ ಮಾಡಬೇಕು ಇದು ಅಂತ ಕೆಲವರೆಲ್ಲ ಹೇಳ್ತಾರೆ. ಇದು 7,000 ಕೋಟಿ ದುಡ್ಡನ್ನು ಯೋಗಿಯವರು ಅದರಲ್ಲಿ ತೊಡಗಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಅಂದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು. ಇದರಿಂದ 2-3 ಲಕ್ಷ ಕೋಟಿ ಆದಾಯ ಬರ್ತಾ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಪ್ರವಾಸೋದ್ಯಮ ಬೂಸ್ಟಪ್ ಆಗುತ್ತೆ, ಧಾರ್ಮಿಕ ಪ್ರವಾಸೋದ್ಯಮ ಬೂಸ್ಟಪ್ ಆದರೆ ದುಡ್ಡು ಬರುತ್ತೆ. ಇದು ಒಂದು ಅರ್ಥದಲ್ಲಿ ಸರಿ. ಇದೆಲ್ಲ ತುಂಬ ಮೆಟೀರಿಯಲಿಸ್ಟಿಕ್ ಆಯ್ತಿದ್ದು. ಅಂದರೆ ಮೆಟೀರಿಯಲಿಸ್ಟಿಕ್ ವಿಚಾರದಲ್ಲಿ ಯೋಚನೆ ಮಾಡುವಾಗ ಇಷ್ಟು ದುಡ್ಡು ಹಾಕಿದ್ವಿ, ಇಷ್ಟು ದುಡ್ಡು ಬಂತು, ಇದು ಪ್ರವಾಸೋದ್ಯಮ, ಬಡತನ ಹೋಗುತ್ತೆ, ಅಲ್ಲಿರೋ ಎಲ್ಲರಿಗೂ ಕೂಡ ವ್ಯಾಪಾರ ವಹಿವಾಟುಗಳು ಎಲ್ಲ ಸಿಗುತ್ತೆ ಅನ್ನೋದು. ಬಟ್ ಇದಕ್ಕಿಂತ ಮೇಲೆ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ. ನಮ್ಮ ಪೂರ್ವಿಕರು ಮಾಡಿದ್ದು ಅಷ್ಟು ಸುಲಭ ಅಲ್ಲ. ಅವರು ದುಡ್ಡಿನ ವಿಚಾರಗಳನ್ನು ಇಟ್ಕೊಂಡು ಕಾನ್ಸೆಪ್ಟ್ಗಳನ್ನು ಮಾಡೋದಿಲ್ಲ. ಅವರ ಮೂಲ ಉದ್ದೇಶ ಏನಿತ್ತು ಅಂದರೆ ನದಿಗಳು ಚೆನ್ನಾಗಿ ಬದುಕಿದ್ರೆ ಮಾತ್ರನೇ ಆ ಒಂದು ಪರಿಸರ ವಾತಾವರಣ ಚೆನ್ನಾಗಿರುತ್ತೆ. ಎಲ್ಲಿ ನದಿಗಳು ಕೆಟ್ಟರೆ ವಾತಾವರಣಗಳು ಹೋಗುತ್ತೆ. ನದಿಯಲ್ಲಿ ನೀರು ಕಡಿಮೆ ಆದರೆ ಕಾಡುಗಳು ಕಡಿಮೆ ಆಗುತ್ತೆ, ಕಾಡುಗಳು ಕಡಿಮೆ ಆದರೆ ಮಳೆ ಕಡಿಮೆ ಆಗುತ್ತೆ, ಪ್ರಾಣಿಗಳ ಇಂಬ್ಯಾಲೆನ್ಸ್ಗಳು ನಡೆಯುತ್ತೆ. ನದಿಗಳಲ್ಲಿ ನೀರು ಕಡಿಮೆ ಆಗಿಬಿಟ್ರೆ ಸಮುದ್ರದಲ್ಲಿ ಡಿಸ್ಟರ್ಬ್ ಆಗುತ್ತೆ, ಸಮುದ್ರದಲ್ಲಿ ಡಿಸ್ಟರ್ಬ್ ಆದರೆ ಸಮುದ್ರದ ಅಕ್ವಾಟಿಕ್ ಅನಿಮಲ್ಸ್ಗಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಅದು ವಾತಾವರಣದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದು ದೊಡ್ಡ ಕಾನ್ಸೆಪ್ಟ್ ಇದು. ಉದಾಹರಣೆಗೆ ನೀವು ಅಮೆರಿಕಾದಲ್ಲಿ ನೋಡಬಹುದು, ಅಲ್ಲಿ ಆದ ಡಿಸ್ಟರ್ಬೆನ್ಸಿಂದ ಎಷ್ಟು ಕಾಡ್ಗಿಚ್ಚು ಬಂತು, ಅದನ್ನು ತಡೆಯೋದಕ್ಕೆ ಆಗಲಿಲ್ಲ. ಅವರು ಎಕಲಾಜಿಕಲ್ ಡಿಸ್ಟರ್ಬೆನ್ಸಸ್ ಎಷ್ಟೆಷ್ಟು ದೊಡ್ಡ ದುಡ್ಡು ಖರ್ಚು ಮಾಡಿ ಎಷ್ಟೆಷ್ಟು ಮನೆಗಳನ್ನು ಕಟ್ಟಿದ್ರು, ಅದು ಅದ್ಭುತವಾದ ಜಾಗ ಅಂತ ಹೇಳ ಹೆಸರಿಲ್ದಂತೆ ಆಗೋಯ್ತದಲ್ಲ. ಎಷ್ಟೋ ವಿದೇಶಗಳಲ್ಲಿ ಇವತ್ತು ಆ ನದಿಗಳೆಲ್ಲ ಎಷ್ಟು ಹಾಳಾಗಿದೆ. ನನಗೆ ಆಫ್ರಿಕನ್ಸ್ ಎಲ್ಲ ಬಂದು ಹೇಳ್ತಾ ಇದ್ರು, ಈಗ ಆಫ್ರಿಕಾದಲ್ಲಿ ಭಾರತದ ಥರನೇ ಪ್ರಕೃತಿ, ಅತ್ಯಂತ ಸುಂದರವಾದ ನದಿಗಳಿದ್ವಿ, ಒಂದು ನದಿನೂ ಕುಡಿಯೋದಕ್ಕೆ ಯೋಗ್ಯವಲ್ಲದೆ ಇರೋಂಗೆ ಮಾಡಿಬಿಟ್ಟಿದ್ದಾರೆ. ಒಂದು ನದಿಲೂ ಕುಡಿಯೋದಕ್ಕೆ ನೀರು ಯೋಗ್ಯವೇ ಅಲ್ಲ, ಆ ಲೆವೆಲ್ಗೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆ ಬಾಟ್ಲಲ್ಲಿ ನೀರನ್ನು ಕುಡಿಯೋ ಹಾಗೆ ಮಾಡಿಬಿಟ್ರು ಅಂತ ಅಲ್ಲಿಯವರು ಹೇಳಿದ್ರು. ಹಾಗಿದ್ರೆ ಪ್ರಪಂಚ ಪೂರ್ತಿ ಏನಾಗ್ತಾ ಇದೆ, ಒಂದು ಸೇಯಿಂಗ್ ಇದೆ, ಥರ್ಡ್ ವರ್ಲ್ಡ್ ವಾರ್ ಏನಾದರೂ ಆದರೆ ಬೇರೆ ಏನಕ್ಕೂ ಅಲ್ಲ, ವಾಟರ್ಗೋಸ್ಕರ ನಡೆಯುತ್ತೆ ಅಂತ. 3ನೇ ವಿಶ್ವಯುದ್ಧ ನಡೆದರೆ ಯಾವ್ಯಾವುದೋ ಕಾರಣದ, ಆರ್ಥಿಕ ಕಾರಣ, ರಾಜಕೀಯ ಕಾರಣಗಳಿಂದ ನಡೆಯಲ್ಲ, ನೀರಿನ ಕಾರಣದಿಂದ ನಡೆಯುತ್ತೆ. ಹಾಗಾಗಿ ಕುಂಭಮೇಳ ಅನ್ನೋದು ಇಟ್ ಈಸ್ ನಾಟ್ ಎ ಜಸ್ಟ್ ಸ್ನಾನ, ಇಟ್ ಈಸ್ ನದಿಗಳು ಗಡಿಗಳನ್ನು ಮೀರಿ ಹರಿಯುತ್ತಿದ್ದರೆ ಕುಂಭಮೇಳವು ಏಕೆ ಒಂದೇ ಭೂಮಿಗೆ ಬದ್ಧವಾಗಿರಬೇಕು? ಪ್ರತಿಯೊಂದು ನದಿಯು ಪೂಜ್ಯ ತಾಣವಾಗಲು ಏಕೆ ಸಾಧ್ಯವಿಲ್ಲ? ಪ್ರತಿಯೊಂದು ದೇಶವು ಈ ಪ್ರತಿಜ್ಞೆಯನ್ನು ಸ್ವೀಕರಿಸಲು ಏಕೆ ಸಾಧ್ಯವಿಲ್ಲ? ಕುಂಭಮೇಳವು ಜೀವಿ ಹಾಗೂ ಜೀವನದ ಆಚರಣೆಯಾಗಿದ್ದರೆ ಅದು ಇಡೀ ಜಗತ್ತಿಗೆ ಕರೆಯಾಗಿರಬೇಕಲ್ವೇ? ಇಫ್ ಕುಂಭಮೇಳ is a celebration of life itself, shouldn't it be a call for the entire world? ಈ ಗ್ರಹದ ಜೀವನದಿಗಳಾದ ನಾವು ಕರೆಯುತ್ತಿದ್ದೇವೆ, ನಮ್ಮನ್ನು ರಕ್ಷಿಸಿ ಎಂದು. ನೀವು ಉತ್ತರಿಸುವಿರಾ? ಹೇಳುವುದನ್ನೆಲ್ಲ ಹೇಳಿ ಕಥೆಯನ್ನು ಮುಕ್ತಾಯಗೊಳಿಸಿದ್ದೀನಿ. ಆದರೆ ಒಂದೆರಡು ಮನದಾಳದ ಮಾತನ್ನು ಹೇಳೋ ಆಸೆ. ಹೇಗೆ ಜೀವವು ಉಸಿರಾಟವನ್ನು ನಿಲ್ಲಿಸೋದಿಲ್ವೋ, ಜನರ ಪ್ರಾರ್ಥನೆಗಳು, ಕಥೆಗಳು, ಭರವಸೆಗಳು ಹಾಗೂ ನಂಬಿಕೆಯನ್ನು ತೆಗೆದುಕೊಂಡು ಮುಂದಿನ ದಡಕ್ಕೆ, ಮುಂದಿನ ಮುಂಜಾನೆಗೆ, ಮುಂದಿನ ಕುಂಭಕ್ಕೆ ಕೊಂಡೊಯ್ಯುವುದನ್ನು ನಾನು ಎಂದಿಗೂ ನಿಲ್ಲಿಸೋದಿಲ್ಲ.
ಜೀವನದಿಗಳನ್ನು ಸಂರಕ್ಷಿಸೋ ಈ ನನ್ನ ಕರೆಗೆ ನೀವು ಪ್ರಾಮಾಣಿಕವಾಗಿ ಸ್ಪಂದಿಸಿ ಪ್ರಯತ್ನಿಸಿದ್ರೆ ಹಿಂದೆಂದು ಕಾಣದ, ಮುಂದೆಂದು ಅಳಿಸಲಾಗದ ಒಂದು ಕಠೋರ ಸತ್ಯ ಬ್ರಹ್ಮಾಂಡದ ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿರುತ್ತದೆ. ಅದೇನೆಂದರೆ, ಪವರ್ಫುಲ್ ಪೀಪಲ್ ಎಮರ್ಜ್ ಫ್ರಮ್ ದ ಪವರ್ಫುಲ್ ಪ್ಲಾನೆಟ್